ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಮೆಚ್ಚಿನ ಧರ್ಮಜ್ಯೋತಿ ಕಾರ್ಯಕ್ರಮ. ಸಾದರಪಡಿಸುತ್ತಿದ್ದಾರೆ NKR TV ಕನ್ನಡ ವಾಹಿನಿ. ನಿಮ್ಮೆಲ್ಲರನ್ನ ಪ್ರತಿದಿನದಂತೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಧನ್ಯವಾದ ಮತ್ತು ನಮಸ್ಕಾರ ನಿಮಗೆ. ಪಂಚಾಂಗ ಶ್ರವಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣ. ಓಂ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಯಾರ್ಯಾರು ಒಂದು ನವೆಂಬರ್ ತಿಂಗಳ 10ನೇ ತಾರೀಕಿನ ದಿವಸ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವತ್ ಶಕ್ತಿಯ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಮತ್ತು ನಿಮ್ಮೆಲ್ಲರ ಬದುಕು ಕೂಡ ಹಸನಾಗಲಿ. ಸುಖ, ಶಾಂತಿ, ನೆಮ್ಮದಿ ನಿಮಗೆಲ್ಲರಿಗೂ ಸಹ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮೊದಲು ಇವತ್ತಿನ ಪಂಚಾಂಗ ಮತ್ತು ದಿನ ವಿಶೇಷಗಳ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಷಷ್ಠಿಯ ದಿನ ಪುನರ್ವಸು ನಕ್ಷತ್ರ ಇದೆ. ಸೋಮವಾರ ಇವತ್ತು ಸಾಧ್ಯ ಅನ್ನುವಂತಹ ಯೋಗ ಮತ್ತು ಗರಜಕರಣ ಇರತಕ್ಕಂತಹದ್ದು ಇದು ಇವತ್ತಿನ ಪಂಚಾಂಗವಾದರೆ, ಇವತ್ತು ಗ್ರಹಗತಿ ಹೇಗಿದೆ ಅಂತ ನೋಡಿದ್ರೆ, ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿನ ತನಕ ಇರ್ತಾನಷ್ಟೇ ಚಂದ್ರ. ಆನಂತರ ಕರ್ಕಾಟಕ ರಾಶಿಗೆ ಚಂದ್ರನ ಪ್ರವೇಶವಾಗುತ್ತೆ, ಅಲ್ಲಿ ಆಲ್ರೆಡಿ ಗುರು ಇದ್ದಾನೆ. ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಹಾಗೆ ತುಲಾ ರಾಶಿಯಲ್ಲಿ ರವಿ, ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ಬುಧ, ಮಂಗಳ, ಧನು, ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ಚರ ಇರತಕ್ಕಂತಹದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ. ಪಂಚಾಂಗದ ವಿಶೇಷ ದಿನ ಇವತ್ತು ಷಷ್ಠಿ ಇದೆ, ಕೃಷ್ಣ ಪಕ್ಷದ ಷಷ್ಠಿ ಕೂಡ ಇರೋದರಿಂದ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಲಿಕ್ಕೆ ಬಹಳ ಉತ್ಕೃಷ್ಟವಾಗಿರತಕ್ಕಂತಹ ಒಂದು ತಿಥಿ ಇರತಕ್ಕಂಥ ದಿನ. ಆಚರಣೆ ಮಾಡ್ಕೊಳ್ಳಿ, ಶುಭವಾಗಿ. ವೀಕ್ಷಕರೇ, ಈಗ ದಿನ ಭವಿಷ್ಯವನ್ನ ಪ್ರಾರಂಭಿಸೋಣ. ಗುರುಗಳೇ, ದಿನ ಭವಿಷ್ಯಕ್ಕಾಗಿ ಎಲ್ಲರೂ ಕಾಯ್ತಿರ್ತಾರೆ. ಹೇಗಿದೆ ಈ ದಿನ ಗುರುಗಳೇ? ನೋಡ್ತಾ ಹೋಗೋಣ. ಆರಂಭದಲ್ಲಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಚತುರ್ಥ ಭಾವದಲ್ಲಿ ಇರತಕ್ಕಂಥ ಗಜಕೇಸರಿ ಯೋಗ ಇನ್ನೂ ಆರಂಭ ಆಗಿಲ್ಲ. ಪೂರ್ಣವಾಗಿ ಆರಂಭವಾಗಬೇಕಿದ್ರೆ ಒಂದು 10:30-11 ಗಂಟೆ ಆಗಬೇಕು. ಆ ನಂತರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವೇಗ ಅಂತಕ್ಕಂಥದ್ದು ಸಿಕ್ಕುತ್ತೆ. ಲಾಭಾಂಶದಲ್ಲಿ ವೃದ್ಧಿ ಅಂತಕ್ಕಂಥದ್ದು ಕೂಡ ಸಿಕ್ಕುತ್ತೆ. ಉದ್ಯೋಗದಲ್ಲಿ ವಿಶೇಷವಾಗಿ ಫ್ಯಾಕ್ಟ್ರಿಗಳಲ್ಲಿರಬಹುದು ಅಥವಾ ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ಥರದ ಕೆಲಸಗಳನ್ನು ಕರ್ಮಚಾರಿಗಳಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಮೇಷರಾಶಿಯವರಿಗೆ ಇವತ್ತಿನ ದಿನ ಉತ್ಕೃಷ್ಟವಾಗಿರ್ತಕ್ಕಂಥ ದಿನ. ಅಭಿವೃದ್ಧಿಯ ವಿಷಯದಲ್ಲಿ ಪ್ರಮೋಷನ್ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಹೊಸತಾಗಿ ಯಾವುದು ಜಾಬ್ ಚೇಂಜ್ ಮಾಡ್ತಕ್ಕಂಥದ್ದು, ಬೇರೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಇತ್ಯಾದಿಗಳಿಗೆಲ್ಲ ಬಹಳ ಯೋಗ್ಯವಾಗಿರ್ತಕ್ಕಂಥ ಒಂದು ಕಾಲವಾಗಿದೆ. ಚೆನ್ನಾಗಿದೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಪುನಃ ವಾಸವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಅಂತೂ ಹೌದು. ಹೊಸ ಸೃಷ್ಟಿ ಅಂತೂ ಕೂಡ ಅರ್ಥ ಇದೆ. ಹಾಗಾಗಿ ಅದಿತಿ ದೈವತಾಕ ನಕ್ಷತ್ರ ಅಂತೂ ಕೂಡ ಹೇಳ್ತಾರೆ. ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ದಿನ ಇವತ್ತಿನ ದಿನ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಅಶ್ವತ್ಥ ನಾರಾಯಣನ ಆರಾಧನೆ. ಅಶ್ವತ್ಥ ವೃಕ್ಷ ಪಕ್ಕದಲ್ಲಿ ಬೇವಿನ ಮರ ಇರಬೇಕು. ಬೇವಿನ ಮರ ಇರ್ತಕ್ಕಂಥ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಇವತ್ತು ಮಾಡಿದ ಪಕ್ಷದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಅಂತಕ್ಕಂಥದ್ದು ಸಿಕ್ಕುತ್ತೆ. ಮೇಷರಾಶಿಯವರು ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿನ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ತೃತೀಯ ಭಾವದಲ್ಲಿ ಬರ್ತಕ್ಕಂಥ ಗಜಕೇಸರಿ ಯೋಗ ಒಳ್ಳೆಯ ಒಂದು ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂಥ ಯೋಗ. ಪೂರ್ಣ ಗುರುಚಂದ್ರ ಯೋಗದ ದೃಷ್ಟಿಯನ್ನು ಹೊಂದಿದ ಸಪ್ತಮದ ಬುಧಮಂಗಳ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವೃದ್ಧಿ, ಸಂಬಂಧಗಳಲ್ಲಿ ಸಾಕಷ್ಟು ಸುಧಾರಣೆ, ಜಾಣತನಗಳಲ್ಲಿ, ಪುಣ್ಯ ಕಾರ್ಯಗಳಲ್ಲಿ, ಸತ್ಕಾರ್ಯಗಳಲ್ಲಿ ಆಸಕ್ತಿ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ವೃದ್ಧಿ, ಕಾಲೇಜು ವಿದ್ಯಾರ್ಥಿಗಳಿಗೆ ಕೂಡ ಸಾಕಷ್ಟು ಉತ್ತಮವಾದಂಥ ಫಲ, ಹೊಸತಾಗಿ ಉದ್ಯೋಗ ಹುಡುಕ್ತಾ ಇರತಕ್ಕಂಥವರಿಗೆ ಪ್ರಾಪ್ತಿಯಾಗುವಂಥ ಅವಕಾಶ. ಹೀಗೆ ಎಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಇವತ್ತಿನ ದಿನ ಸ್ವಲ್ಪ ನಾಗಾರಾಧನೆ ಬೇಕಾಗ್ತದೆ. ಕಾರಣ ಏನು ಅಂದರೆ ಶುದ್ಧ ಸ್ಥಿತಿಯ ಚಂದ್ರ ಮುಂದೆ ಹೋಗಿರೋದ್ರಿಂದ ಮಂಗಳದ ದೃಷ್ಟಿ, ವ್ಯಯ ಮತ್ತು ಸಪ್ತಮಾಧಿಪತಿಯಾದ ಮಂಗಳ ದೃಷ್ಟಿ ಕೊಡೋದ್ರಿಂದ ನಾಗಾರಾಧನೆಯನ್ನು ಮಾಡಿಕೊಂಡ ಪಕ್ಷದಲ್ಲಿ
ಚಿಕ್ಕ ಪುಟ್ಟ ಸಮಸ್ಯೆಗಳೇನಾದರೂ ಬಂದಿದ್ದರೆ ಅವು ಕೂಡ ಪರಿಹಾರವಾಗುತ್ತೆ. ರಾಶಿಗೆ ಶನೈಶ್ಚರನ ದೃಷ್ಟಿ ಇರೋದರಿಂದ ಸ್ವಲ್ಪ ಮಂದಸ್ಥಿತಿಯ ಒಂದು ಆರಾಧನೆ ಅಂತಕ್ಕಂಥದ್ದು, ಅಂದರೆ ದೈವತಾರಾಧನೆ ವಿಚಾರದಲ್ಲಿ ಆಸಕ್ತಿಯ ಕೊರತೆ ಅಂತಕ್ಕಂಥದ್ದು ಕಾಣುತ್ತೆ. ಆದರೂ ಸ್ವಲ್ಪ ಕಷ್ಟಪಟ್ಟಾದರೂ ಇಷ್ಟಪಟ್ಟು ಮಾಡಿದರೆ ಸಾಕಷ್ಟು ಉತ್ತಮವಾದಂಥ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿದ್ದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಅಂತ ಹೇಳ್ಬೋದು. ಕಾರಣ ಧನಭಾವದಲ್ಲಿರ್ತಕ್ಕಂಥ ಒಂದು ಯೋಗ ಬಹಳ ಚೆನ್ನಾಗಿದೆ. ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥ ಅವಕಾಶ, ಶತ್ರು ಭಯ ನಿವಾರಣೆ ಆಗ್ತಕ್ಕಂಥ ಅವಕಾಶ, ಹಣಕಾಸಿನ ವಿಚಾರದಲ್ಲಿ ಅನುಕೂಲ, ವಿದ್ಯಾರ್ಥಿಗಳಿಗೆ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೂಡ ಅನುಕೂಲ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ. ಕರ್ಮಭಾವದಿಂದ ಶನೈಶ್ಚರನ ದೃಷ್ಟಿ ವ್ಯಯಕ್ಕೆ ಇರೋದರಿಂದ ನಿತ್ಯ ಅಂದರೆ ದಿನಗೂಲಿ ಕೆಲಸಗಳನ್ನು ಮಾಡ್ತಕ್ಕಂತಹ ಮಿಥುನ ರಾಶಿಯವರಿಗೆ ಅವತ್ತಿನ ಸಂಪಾದನೆಯನ್ನು ಮಾಡಿಕೊಂಡು ಅವತ್ತೇ ಅವರ ಒಂದು ಕೆಲಸ ಕಾರ್ಯಗಳಿಗೆ ಹಣವನ್ನು ಪಡ್ಕೊಳ್ತಕ್ಕಂಥದ್ದು, ಕೆಲಸ ಮಾಡಿ ಕೂಲಿ ಇಸ್ಕೊಳ್ತಕ್ಕಂಥದ್ದು ಅಂತೇನು ಹೇಳ್ತಾರಲ್ಲ, ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಆಂಜನೇಯನ ಉಪಾಸನೆ ಅಗತ್ಯ ಕಾಣಿಸುತ್ತೆ. ಹಾಗಾಗಿ ರುದ್ರ ಪ್ರತಾಪನಾಗಿರ್ತಕ್ಕಂತಹ ಶ್ರೀಮದ್ ಆಂಜನೇಯನನ್ನು ದರ್ಶನ ಮಾಡಿಕೊಂಡು ಅನುಗ್ರಹ ಪಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ರಾಶಿಗೆ ಪ್ರವೇಶವಾಗಿರತಕ್ಕಂಥದ್ದು, ಷಷ್ಠಭಾಗ್ಯಾಧಿಪತಿಯೊಂದಿಗೆ ಇರತಕ್ಕಂಥದ್ದು ಒಳ್ಳೆಯ ಒಂದು ಯೋಗವೂ ಹೌದು, ಸ್ವಲ್ಪ ಮಟ್ಟಿಗೆ ಬೇಸರವೂ ಹೌದು. ಷಷ್ಠಾಧಿಪತಿ ವೈರಿ ಆಗಿರೋದರಿಂದ ಮನೆಯವರೊಂದಿಗೆ ಒಂದು ಥರದ ವೈರುಧ್ಯಮಯವಾಗಿರ್ತಕ್ಕಂಥ ವಾತಾವರಣ. ಅವ್ರ ಮೇಲೆ ವಿಶ್ವಾಸ ನಿಮಗಿದ್ರೆ ಅವರಿಗೆ ನಿಮ್ಮ ಮೇಲೆ ಬೇಸರ, ಅಥವಾ ನೀವು ಅವ್ರ ಮೇಲೆ ಬೇಸರ ಮಾಡ್ಕೊಂಡಿದ್ದಾಗ ಅವ್ರಿಗೆ ನಿಮ್ಮ ಮೇಲೆ ವಿಶ್ವಾಸ. ಒಂಥರ ಒನ್ ವೇ ಟ್ರಾಫಿಕ್ ಅಂತ ಹೇಳ್ತಾರಲ್ಲ, ಈ ಥರದ ಲಕ್ಷಣ ಅಂತಕ್ಕಂಥದ್ದು ಇವತ್ತಿನ ಒಂದು ಗ್ರಹಸ್ಥಿತಿಯ ಪ್ರಕಾರ ಕಾಣಿಸುತ್ತೆ. ಆರಂಭಿಕ ಹಂತದಲ್ಲಿ ಅದರ ವ್ಯತ್ಯಾಸ ಅಷ್ಟು ಕಾಣದೇ ಇದ್ದರೂ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ತೀವ್ರವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಅದು ಅಲ್ಲದೆ ದ್ವಿತೀಯ ಭಾವದಲ್ಲಿ ಕೇತು ಇರೋದರಿಂದ, ರಾಹುವಿನ ದೃಷ್ಟಿ ಇರೋದರಿಂದ, ಕೇತು ಅಗ್ನಿಮಯಂ ವಿಂದ್ಯಾತ್ ಅಂತ ಹೇಳ್ತಾರೆ. ಅಗ್ನಿತತ್ವದ ಒಂದು ಲಕ್ಷಣಗಳು ಕಾಣುತ್ತೆ. ಅಂದರೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಚರ್ಚೆ, ದೊಡ್ಡ ಮಟ್ಟದಲ್ಲಿ ವಾಗ್ಯುದ್ಧಗಳು, ವಾಗ್ವಾದಗಳು ಕೂಡ ಆಗಬಹುದು. ಅಂಥದ್ದಕ್ಕೆ ಆದಷ್ಟು ಹೋಗದೆ ವಾಗ್ದೇವತೆಯಾಗಿರ್ತಕ್ಕಂಥ ಸರಸ್ವತಿಯನ್ನು ಧ್ಯಾನ ಮಾಡ್ಕೊಳ್ಳಿ. ಸ್ವಲ್ಪ ನಾಲಿಗೆ ಮೇಲೆ ಹತೋಟಿಯನ್ನು ಕೊಡುತ್ತಾ ಅಂತ ಆಕೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಜೊತೆಯಲ್ಲಿ ನೀವು ಸಹ ಹತೋಟಿ ಇಟ್ಕೊಳ್ಳೋಂಥ ಪ್ರಯತ್ನವನ್ನು ಕೂಡ ಕರ್ಕಾಟಕ ರಾಶಿಯವರು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಯಾಕೆಂತಂದರೆ ಕಿಡಿಯಾಗಿದ್ದಾಗಲೇ ನಂದಿಸದೇ ಇದ್ದ ಪಕ್ಷದಲ್ಲಿ ಆಮೇಲೆ ಕಾಡ್ಗಿಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ವಹಿಸ್ಕೊಳ್ಳಿ. ಶುಭವಾಗಲಿ. ಖಂಡಿತ ಗುರುಗಳೇ, ಅದು ಕರ್ಕಾಟಕ ರಾಶಿಯವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಎಲ್ಲರೂ ಇದನ್ನ ಪರಿಪಾಲಿಸಬೇಕು. ಆದರೂ ಗ್ರಹಗತಿಗಳಲ್ಲಿ ದೋಷವಿದ್ದಾಗ ಮುಖ್ಯವಾಗಿ ಅಂಥವ್ರಿಗೆ ಹೆಚ್ಚು ಎಚ್ಚರ ವಹಿಸಿ ಅಲ್ವಾ ಗುರುಗಳೇ? ಗುರುಗಳೇ, ಇವತ್ತಿನ ಕ್ಷೇತ್ರ ಮಹಿಮೆಯಲ್ಲಿ ಯಾವ ವಿಶೇಷವಾದ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರಾ ತಿಳಿಸ್ಲಿಕ್ಕೆ? ಉಡುಪಿಯ ಅನಂತೇಶ್ವರ ಸನ್ನಿಧಾನದ ಬಗ್ಗೆ ನೋಡ್ಬಿಡೋಣ. ಉಡುಪಿ ಅಂದ್ರೆ ನಮ್ಗೆ ಕೃಷ್ಣ ನೆನಪಾಗ್ತಾನೆ ಅಲ್ವಾ? ಅನಂತೇಶ್ವರ ಕೃಷ್ಣನ ಎಡಭಾಗದಲ್ಲಿ, ಕೃಷ್ಣನ ಎದುರಿಗೇನೆ ಕೃಷ್ಣನ ಎಡಭಾಗದಲ್ಲಿ ಇರ್ತಕ್ಕಂಥದ್ದೇ ಅನಂತೇಶ್ವರನ ದೇವಸ್ಥಾನ. ಪ್ರಾಂಗಣದಲ್ಲೇನಾ? ಪ್ರಾಂಗಣದಿಂದ ಹೊರಭಾಗದಲ್ಲಿ ಆ ಕನಕನ ಕಿಂಡಿ ಅಂತೇಳಿ ನಾವೇನ್ ಹೇಳ್ತೀವಲ್ಲ, ಆ ಕನಕನ ಕಿಂಡಿಯ ಎದುರಿಗೆ ನಾವು ನಿಂತರೆ ನಮ್ಮ ಬಲಭಾಗದಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತೆ. ಗಜಪೃಷ್ಠಾಕಾರದ ಹಳೆಯ ವಾಸ್ತುಶಿಲ್ಪದಲ್ಲಿ ಇರ್ತಕ್ಕಂಥದ್ದು, ಭೋಜರಾಜನಿಂದ ನಿರ್ಮಿತವಾಗಿರತಕ್ಕಂಥ ನಮ್ಮ ಕವಿರತ್ನ ಕಾಳಿದಾಸ, ಕವಿರತ್ನ ಕಾಳಿದಾಸನ ಭೋಜರಾಜ ಉಜ್ಜಯಿನಿಯಲ್ಲಿದ್ದವನು. ಇಲ್ಲಿ ಪರಶುರಾಮ ಕ್ಷೇತ್ರದಲ್ಲಿ ಕಾಸರಗೋಡು ಸಮೀಪ ಆಗಿನ ಕಾಲದ ಮಲಯಾಳ ಪ್ರಾಂತ್ಯ ಅಂತ ಕರಿತಿದ್ರು. ಆ ಪ್ರಾಂತ್ಯದಲ್ಲಿ ಒಬ್ಬ ಭೋಜ ಅಂತ ರಾಜ. ಎರಡು ರಾಜರು ಬೇರೆ ಬೇರೆ, ಈ ಭೋಜರಾಜ ಬೇರೆ. ಇರ್ಲಿ, ವಿಷಯಕ್ಕೆ ಬರೋಣ. ಅನಂತೇಶ್ವರ ದೇವಸ್ಥಾನ ಇವತ್ತು ಸೋಮವಾರ ಅಲ್ವಾ? ಅದರಲ್ಲೂ ಕಾರ್ತಿಕ ಸೋಮವಾರ. ಹಾಗಾಗಿ ಕಾರ್ತಿಕ ಸೋಮವಾರ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ದೇವಸ್ಥಾನ. ಅಲ್ಲಿ ಒಂದು ಬೋರ್ಡ್ ಇದೆ. ಆ ಬೋರ್ಡನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬಹಳ ಅದ್ಭುತವಾಗಿದೆ. ಶ್ರೀಮದ್ ಅನಂತೇಶ್ವರ ದೇವಸ್ಥಾನ. ಅದನ್ನ ಓದುವವರು ತಕಾರಕ್ಕೆ ದಕಾರ ಆದೇಶವಾಗಿ ಬಂದಾಗ ಶ್ರೀಮತ್ ಅನಂತೇಶ್ವರ ಅನ್ನೋದನ್ನು ಶ್ರೀಮದ್ ಅನಂತೇಶ್ವರ ಮಾಡಿರ್ತಾರೆ. ಕೆಲವರು ಅದನ್ನ ಶ್ರೀ ಮದನಂತೇಶ್ವರ ದೇವಸ್ಥಾನ ಅಂತ ಓದ್ತಾರೆ. ಮದನಂತೇಶ್ವರ ಅಂದ್ರೆ ಮದನ ಅಂದ್ರೆ ಕಾಮನನ್ನ ಸುಟ್ಟಂತಹ ಶಿವ ಅಂತ. ಮದನ ಅಂತೇಶ್ವರ, ಮದನನನ್ನ ಅಂತ್ಯ ಕಾಣಿಸಿದವನು ಅಂತ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಶ್ರೀಮತ್ ಅನಂತೇಶ್ವರ, ಅದ್ಭುತವಾಗಿರ್ತಕ್ಕಂತಹ ಒಂದು ಇತಿಹಾಸ ಇರುವಂತಹ ದೇವಸ್ಥಾನ. ಪರಶುರಾಮ ಕ್ಷೇತ್ರ ನಮಗೆಲ್ಲರಿಗೂ ಗೊತ್ತು.
21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಸಂಪೂರ್ಣ ಭೂಮಿಯನ್ನು ತನ್ನ ಆಳ್ವಿಕೆಗೆ ತಗೊಂಡು ಅದೆಲ್ಲವನ್ನು ಕಾಶ್ಯಪರಿಗೆ ದಾನ ಮಾಡಿ ಆನಂತರ ತನಗೆ ವಾಸಕ್ಕೆ ಬೇಕು ಅಂತ ಹೇಳಿ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದು ಆ ಸಮುದ್ರ ಎಷ್ಟು ಆ ಕೊಡಲಿ ಬಿದ್ದಷ್ಟು ದೂರದವರೆಗೆ ಹಿಂದೆ ಹೋಗಿ ಭೂಭಾಗವನ್ನು ಬಿಟ್ಟುಕೊಟ್ಟಾಗ ಅಲ್ಲಿ ನಿಲ್ಲಿಸಿದ್ರು ಪರಶುರಾಮರು. ಅಲ್ಲಿ ಅನೇಕರಿಗೆ ಜಾಗಗಳನ್ನು ಮಾಡಿಕೊಟ್ಟು ಅವರೆಲ್ಲ ಅಲ್ಲಿ ಆನಂತರದಲ್ಲಿ ಅಲ್ಲೂ ಕೂಡ ಜನರ ವಸತಿ ಅನ್ನೋದು ಆರಂಭವಾಯಿತು ಅಂತ ಹೇಳುತ್ತೆ. ಅಲ್ಲಿ ಆ ಪರಶುರಾಮ ಕ್ಷೇತ್ರದ ಇತಿಹಾಸವೇ ಅದನ್ನು ಹೇಳುತ್ತೆ. ಸುಮಾರು ಇವತ್ತಿನ ಗೋವಾದಿಂದ ಹಿಡಿದು ಕೇರಳದ ತುದಿಯವರೆಗಿನ ಭಾಗವನ್ನು ಕೂಡ ನಾವು ಪರಶುರಾಮ ಕ್ಷೇತ್ರ ಅಂತ ಕರೀತೇವೆ. ಪರಶುರಾಮರು ಆರಂಭಿಕವಾಗಿ ಅವರ ಜನ್ಮವಾಗಿ 11 ವರ್ಷಗಳ ನಂತರ ಎಲ್ಲ ಶಾಸ್ತ್ರಾಭ್ಯಾಸಗಳನ್ನೆಲ್ಲ ವೇದಾಧ್ಯಯನಾದಿಗಳನ್ನೆಲ್ಲ ಅವರ ತಂದೆ ಜಮದಗ್ನಿಗಳ ಹತ್ತಿರ ಮುಗಿಸ್ಕೊಂಡು ಆನಂತರ ಅವರಿಗೆ ಶಸ್ತ್ರವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅಪೇಕ್ಷೆ ಆಗುತ್ತೆ. ವೇದಶಾಸ್ತ್ರಾದಿಗಳ ಅಧ್ಯಯನ ಮುಗಿದಿದೆ, ಇನ್ನು ಶಸ್ತ್ರಾಸ್ತ್ರಗಳ ಅಧ್ಯಯನ ಮಾಡಬೇಕು ಅಂತ ಆಸೆ. ಯಾರತ್ರ ಕಲಿಯೋದು ಅಂತ ಯೋಚನೆ ಮಾಡಿದಾಗ ಜಮದಗ್ನಿಗಳು ಹೇಳ್ತಾರೆ, ನೀನು ಎಲ್ಲ ರೀತಿಯ ಅಸ್ತ್ರಗಳಲ್ಲಿ ಪಾರಂಗತ್ಯ ನಿನಗೆ ಬೇಕು ಅಂತ ಹೇಳಾದ್ರೆ ನಿನಗೆ ಸಾಮಾನ್ಯದವರ ಶಿಷ್ಯನಾದ್ರೆ ಸಾಧ್ಯ ಇಲ್ಲ. ಗುರು ಅಂಥವನೇ ಆಗ್ಬೇಕು ನಿನಗೆ. ಹಾಗಾಗಿ ನೀನು ಕೈಲಾಸಕ್ಕೆ ಹೋಗಿ ಪರಮೇಶ್ವರನ ಶಿಷ್ಯನಾಗುವಂತ, ಪರಮೇಶ್ವರನ ಶಿಷ್ಯನಾಗಿ ನೀನು ಈ ಒಂದು ಶಸ್ತ್ರ ಮತ್ತು ಅಸ್ತ್ರಗಳನ್ನು ಅಧ್ಯಯನ ಮಾಡು ಅಂತ ಹೇಳ್ಕೊಡ್ತಾರೆ ಜಮದಗ್ನಿ ಮಹರ್ಷಿಗಳು. ಹಾಗಾಗಿ ಪರಶುರಾಮರು ಕೈಲಾಸಕ್ಕೆ ಹೋಗಬೇಕು ಅಂತ ಹಿಮಾಲಯಕ್ಕೆ ಹೋಗ್ತಾರೆ. ಆದರೆ ಪರಮೇಶ್ವರ ಅವರಿಗೆ ಅಶರೀರವಾಣಿಯನ್ನು ನುಡಿತಾನೆ, ಬದರಿಕಾಶ್ರಮದಲ್ಲಿ ಕುಳಿತು ನೀನು ತಪಸ್ಸು ಮಾಡು, ನಾನು ಅಲ್ಲಿಯೇ ಬಂದು ನಿನಗೆಲ್ಲವನ್ನು ಹೇಳ್ಕೊಡ್ತೇನೆ, ಕೈಲಾಸ ಪರ್ವತದವರೆಗೆ ಬರಬೇಡ, ನಿನ್ನ ಅವತಾರದ ಕೆಲಸಗಳಿನ್ನೂ ಮುಗಿದಿಲ್ಲ ಅಂತ. ಆವಾಗ ಬದರಿಕಾಶ್ರಮದಲ್ಲಿಯೇ ಕುಳಿತು ತಪಸ್ಸು ಮಾಡ್ತಾರೆ ಪರಶುರಾಮರು. ಅಲ್ಲಿಯೇ ಪ್ರತ್ಯಕ್ಷನಾಗಿ ಶಿವ ಅವರಿಗೆ ಸಂಪೂರ್ಣ, ಅಂದ್ರೆ ತಪಸ್ಸಿನ ಕಾಲ ಮುಗಿದ ನಂತರ ಹಿಂದೆಲ್ಲ ವ್ಯವಸ್ಥೆ ಆಗಿತ್ತು. ಈಗಿನಾಗೆಲ್ಲ ವರ್ಷಗಟ್ಟಲೆ ಕಾಲೇಜಿಗೆ ಹೋಗ್ಬೇಕು, ವರ್ಷಗಟ್ಟಲೆ ಅಧ್ಯಯನ ಮಾಡಬೇಕು ಅಂತಿಲ್ಲ. ಮುಂದೆ ನಮ್ಮ ಸಂಚಿಕೆಯಲ್ಲಿ ಉಪಮನ್ಯು ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಕಥೆಯನ್ನು ಹೇಳ್ತೀನಿ ನಿಮಗೆ, ಕೇಳಿ, ಅದನ್ನು ಬಹಳ ಚೆನ್ನಾಗಿದೆ ಅವನ ಕಥೆ. ಆ ಉಪಮನ್ಯುವಿನ ಕಥೆಗೆ ಹತ್ತತ್ರ ಸಂಬಂಧಿತವಾಗಿರತಕ್ಕಂಥದ್ದು. ಪರಶುರಾಮರು ಅಲ್ಲಿ ತಪಸ್ಸನ್ನು ಮಾಡ್ತಾರೆ. 12 ವರ್ಷ ಕಾಲ ತಪಸ್ಸನ್ನು ಮಾಡಿದ ನಂತರ ಶಿವ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಕೇವಲ ಪರಶುರಾಮ ತಲೆ ಮೇಲೆ ಕೈಯನ್ನು ಇಡ್ತಾನೆ. ಸಂಪೂರ್ಣ ಶಸ್ತ್ರಾಸ್ತ್ರಗಳ ಜ್ಞಾನ ಪರಶುರಾಮರಿಗೆ ಬಂದ್ಬಿಡುತ್ತೆ. ಅಲ್ಲಿಂದ ಹೊರಟು ಹಿಂತಿರುಗಿ ಬರ್ತಾರೆ. ಆ ನಂತರ ಅವ್ರಿಗೆ ಬಹಳ ಅಪೇಕ್ಷೆ ಆಗುತ್ತೆ, ಹೇಗಾದರೂ ಮಾಡಿ ನನ್ನ ಗುರುವಾಗಿರತಕ್ಕಂಥ ಪರಮೇಶ್ವರನಿಗೆ ಒಂದು ಆಲಯವನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ ತಾನೂ ಕೂಡ ಅದರೊಳಗೆ ಐಕ್ಯನಾಗಬೇಕು ಅಂತ ಅವರಿಗೆ ಅಪೇಕ್ಷೆ ಆಗುತ್ತೆ. ತನ್ನ ತೇಜಸ್ಸನ್ನು ಕೂಡ ಅದಕ್ಕೆ ತಾನು ಇಡಬೇಕು. ಹರಿಹರ ಎರಡೂ ಏಕತ್ರ, ಯಾಕೆಂದ್ರೆ ಪರಶುರಾಮರನ್ನು ನಾವು ಮಹಾವಿಷ್ಣುವಿನ ಅವತಾರ ಅಂತ ಹೇಳ್ತೇವೆ. ಅದನ್ನ ಅಲ್ಲಿ ಇಡಬೇಕು ತೇಜಸ್ಸನ್ನ. ಶಿವನ ತೇಜಸ್ಸು, ತನ್ನ ತೇಜಸ್ಸು, ವಿಷ್ಣು ಮತ್ತು ಶೈವ ಮತ್ತು ವೈಷ್ಣವ ಎರಡೂ ತೇಜಸ್ಸುಗಳು ಏಕತ್ರವಾಗಿರ್ತಕ್ಕಂಥ ಒಂದು ಜಾಗ ಬೇಕು ಅಂತ ಹೇಳಿ ಅಪೇಕ್ಷೆ ಆದಾಗ ಅಲ್ಲಿ ಅವರೇನು ಮಾಡ್ತಾರೆ ಅಂತಂದ್ರೆ, ಪರಶುರಾಮರು ಒಂದು ಶಿವನ ಆ ಒಂದು ಲಿಂಗ ರೂಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡ್ತಾರೆ, ಇದೇ ಪರಶುರಾಮ ಕ್ಷೇತ್ರದಲ್ಲಿ ಅಂತ ಹೇಳಿ. ಆ ಒಂದು ಅನಂತೇಶ್ವರ ಸ್ವಾಮಿಯ ಸನ್ನಿಧಾನದ ವಿಚಾರದಲ್ಲಿರ್ತಕ್ಕಂಥ ಒಂದು ಐತಿಹ್ಯವಾದರೆ, ಭೋಜರಾಜ ಅಂತಕ್ಕಂತಹ ಒಬ್ಬ ರಾಜನ ಕಥೆಯನ್ನು ಹೇಳಿದೆ. ಆರಂಭದಲ್ಲಿ ಭೋಜರಾಜ ಅಂತೇಳಿ ಹೇಳಿದ್ನಲ್ಲ, ಆ ರಾಜ ಏನು ಮಾಡ್ತಾನೆ ಅಂತಂದ್ರೆ, ಅವನಿಗೆ ದೊಡ್ಡದೊಂದು ಯಜ್ಞ ಮಾಡಬೇಕು ಅಂತ ಅಪೇಕ್ಷೆ ಆಗತ್ತೆ. ಯಜ್ಞ ಮಾಡಬೇಕು ಅಂತ ಅಪೇಕ್ಷೆ ಆದಾಗ ಹಿಂದೆಲ್ಲ ಏನು ಮಾಡ್ತಿದ್ರು ಅಂದ್ರೆ, ಯಾಗಶಾಲೆಯನ್ನು ನಿರ್ಮಾಣ ಮಾಡುವಾಗ ನೇಗಿಲಿಂದ ನೆಲವನ್ನು ಉತ್ತು ಆ ನಂತರದಲ್ಲಿ ಅದನ್ನು ಸಮಕಟ್ಟು ಮಾಡಿ ಸಮತಟ್ಟಾಗಿ ಆ ಏರಿಳಿತಗಳನ್ನೆಲ್ಲ ಸರಿ ಮಾಡಿ ಒಂದು ಲೆವೆಲ್ ಮಾಡಿಬಿಟ್ಟು ಆ ನಂತರದಲ್ಲಿ ಅಲ್ಲಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡ್ತಿದ್ರು. ಹಾಗೆ ಯಜ್ಞಶಾಲಾ ನಿರ್ಮಾಣಕ್ಕೋಸ್ಕರವಾಗಿ ನೇಗಿಲಿನಿಂದ ನೆಲವನ್ನು ಊಳುವಂತಹ ಸಂದರ್ಭದಲ್ಲಿ ಒಂದು ಸರ್ಪ ನೇಗಿಲಿಗೆ ಸುತ್ತಾಕೊಂಡು ಸತ್ತೋಗ್ಬಿಡುತ್ತೆ. ನಾಗಹತ್ಯೆ ದೋಷ ಬಂದಿದ್ದರಿಂದ ಆ ರಾಜನಿಗೆ ಅನೇಕ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಚರ್ಮ ರೋಗ ಅಂತಕ್ಕಂಥದ್ದು ಬರುತ್ತೆ, ನಪುಂಸಕತ್ವ ಅಂತಕ್ಕಂಥದ್ದು ಬರುತ್ತೆ, ಪಾಂಡು ರೋಗ ಅಂತಕ್ಕಂಥದ್ದಾಗತ್ತೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಕಷ್ಟಗಳು ಅವನಿಗೆ ಪ್ರಾಪ್ತಿಯಾದಾಗ ಅವನೇನು ಮಾಡ್ತಾನೆ, ಪರಶುರಾಮರ ಮಹಾಭಕ್ತ, ಪರಶುರಾಮರನ್ನು ಪ್ರಾರ್ಥನೆ ಮಾಡ್ತಾನೆ. ಪರಶುರಾಮರ ಪ್ರಾರ್ಥನೆ ಮಾಡಿದಾಗ ಪರಶುರಾಮರು ಅಲ್ಲಿ ಪ್ರತ್ಯಕ್ಷರಾಗಿ ಭೋಜನಿಗೆ ಒಂದು ಅಪ್ಪಣೆಯನ್ನು ಕೊಡ್ತಾರೆ. 4 ದಿಕ್ಕಿನಲ್ಲಿ ಶಿವ ಮತ್ತು ದೇವಿಯ ದೇವಸ್ಥಾನಗಳು ಮತ್ತು ನಾಗನನ್ನು ಒಳಗೊಂಡಿರ್ತಕ್ಕಂತಹ ಒಂದು ಬೆಳ್ಳಿಯ ಪೀಠಗಳಿರ್ತಕ್ಕಂತಹ 4 ದಿಕ್ಕಿನಲ್ಲಿ 4 ಆಲಯಗಳನ್ನು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡು ಅಂತ ಹೇಳ್ತಾರೆ. ಹಾಗೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಬರ್ತಕ್ಕಂಥದ್ದು ಅನಂತೇಶ್ವರನ ಗುಡಿ.
ಆ ಅನಂತೇಶ್ವರನ ಗುಡಿಯಲ್ಲೂ ಕೂಡ ರೌಪ್ಯ ಪೀಠ ಅಂತಕ್ಕಂಥ ಹೆಸರಿದೆ. ನಾಗದಂಡಗಳನ್ನು ಒಳಗೊಂಡಿರ್ತಕ್ಕಂಥ ರಜತ ಪೀಠಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಅನಂತೇಶ್ವರನಿಂದ ಆರಂಭವಾಗಿರ್ತಕ್ಕಂಥ 4 ಶಕ್ತಿ ಮತ್ತು ಶಿವಪೀಠಗಳು ಇದನ್ನು ನಿರ್ಮಾಣ ಮಾಡಿದ ಅಂತ ಬರುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವುದು ಅಂತ ನಾವು ಹೇಳೋಣ. ಇವತ್ತು ಆರಂಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಅನಂತೇಶ್ವರನ ಸನ್ನಿಧಾನವನ್ನ ಆತ ಅಭಿವೃದ್ಧಿಪಡಿಸಿದ. ಆ ಭೋಜರಾಜನ ಆಳ್ವಿಕೆಯಲ್ಲಿ ಗಜಪೃಷ್ಠಾಕಾರದ ಒಂದು ಶಿಲ್ಪದೊಂದಿಗೆ ಅಥವಾ ಆ ಒಂದು ವಿನ್ಯಾಸದೊಂದಿಗೆ ಆಗಮಶಾಸ್ತ್ರೋಕ್ತವಾಗಿರ್ತಕ್ಕಂತಹ ರೀತಿಯಲ್ಲಿ ಅಲ್ಲಿ ಅನಂತೇಶ್ವರನ ಸನ್ನಿಧಾನವನ್ನು ಪ್ರತಿಷ್ಠಾಪನೆ ಮಾಡಿದ ಭೋಜರಾಜ. ಆ ನಂತರದಲ್ಲಿ ಅಲ್ಲಿ ಪೂಜಾ ಕೈಂಕರ್ಯಾದಿಗಳನ್ನೆಲ್ಲ ವಿಶೇಷವಾಗಿ ಆತ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ. ಅಲ್ಲಿಯೇ ಅದೇ ಅನಂತೇಶ್ವರನ ಅನುಗ್ರಹದಿಂದಲೇ ದಿವ್ಯವಾಗಿರ್ತಕ್ಕಂತಹ ವಾಯುದೇವರ 3ನೇ ಅವತಾರ ರೂಪವಾಗಿ, 1ನೇ ಅವತಾರವಾಗಿ ಆಂಜನೇಯ, 2ನೇ ಅವತಾರವಾಗಿ ಭೀಮಸೇನ, 3ನೇ ಅವತಾರವಾಗಿ ಮಧ್ವಾಚಾರ್ಯರ ರೂಪದಿಂದ ಅದೇ ಅನಂತೇಶ್ವರನ ಅನುಗ್ರಹದಿಂದ ಆ ಒಂದು ಕ್ಷೇತ್ರದಲ್ಲಿ ಅವರ ಆವಿರ್ಭಾವ ಅಥವಾ ಅವತಾರ ಅಂತಕ್ಕಂಥದ್ದು ಮಧ್ವಾಚಾರ್ಯರದ್ದಾಯಿತು. ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ಮಹತ್ವ ಅಲ್ಲಿ ಅನಂತೇಶ್ವರನದುಂಟು. ಮುಂದಿನ ಭಾಗದಲ್ಲಿ ನೋಡೋಣ. ಗುರುಗಳೇ, ಶನಿವಾರದ ಆಚಾರ ವಿಚಾರ ವಿಭಾಗದಲ್ಲಿ ನಾವೇನ್ ಮಾತಾಡ್ತಿದ್ವೋ ಅದನ್ನ ನಾನು ಮುಂದುವರಿಸ್ತಾ ಇದ್ದೇನೆ. ನೀವು ಚಪ್ಪಲಿಯ ಬಗ್ಗೆ ಹೇಳಿದ್ರಿ, ಬಟ್ಟೆಯ ಬಗ್ಗೆ ಹೇಳಿದ್ರಿ, ಬೇರೆ ಬೇರೆ ವಸ್ತುಗಳ ಬಗ್ಗೆ ಹೇಳಿದ್ರಿ. ಆದ್ರೆ ಚಿನ್ನ ಬೆಳ್ಳಿ ವಿಚಾರಕ್ಕೆ ಬಂದ್ರೆ ಅದು ಹಾಗಾಗೋದಿಲ್ವಾ? ಅದು ದೇವರಿಗೆ ಬಳಸೋದಾಗಿರ್ಬೋದು ಅಥವಾ ಮೈ ಮೇಲೆ ಧಾರಣೆ ಮಾಡೋದಾಗಿರ್ಬೋದು. ಅದನ್ನ ಆರಾಮಾಗಿ ಯಾರು ಬೇಕಾದ್ರೂ ಯಾರಿಗಾದ್ರೂ ಕೊಡ್ತಾರೆ, ಇನ್ಯಾರಿಗೆ ಬೇಕಾದ್ರೂ ಉಪಯೋಗಿಸ್ಕೊಳ್ತಾರೆ. ನೀವು ಹೇಳುವಂಥ ತರಂಗಗಳು ಅವಾಗ ಪಾಸ್ ಆನ್ ಆಗಲ್ವಾ ಗುರುಗಳೇ? ಖಂಡಿತವಾಗ್ಲೂ ಆಗುತ್ತೆ. ಅವಾಗ ಹೇಗೆ ಮಾಡಬೇಕು? ಈಗ ಕೆಲವರು ಅಡ ಇಟ್ಟಿರ್ತಾರೆ, ಅವ್ರಿಗೆ ಬಿಡಿಸ್ಕೊಳ್ಲಿಕ್ಕಾಗಲ್ಲ. ಅವ್ರೇನ್ ಮಾಡ್ತಾರೆ, ಅದನ್ನ ಹಾಗೆ ಬೇರೊಬ್ಬರಿಗೆ ಮಾರ್ತಾರೆ. ಆಗ ಅದೆಲ್ಲ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು? ಇದೆಲ್ಲದೂ ಸಹ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಈಗ ನೋಡಿ, ವಸ್ತ್ರಗಳನ್ನ ಬಿಸಾಕ್ಲೂಬಹುದು, ಚಪ್ಪಲಿಗಳನ್ನು ಬಿಸಾಕ್ಬಹುದು, ಎಲ್ಲ ಸರಿ. ಆದ್ರೆ ಬಂಗಾರವನ್ನು ಯಾರು ಬಿಸಾಕೋದಿಲ್ಲ ಅಲ್ವಾ? ಹಾಗಾಗಿ ಅದು ಅಲ್ಲದೆ ತುಂಬಾ ಬೆಲೆ ಬಾಳುವಂಥದ್ದು ಇತ್ಯಾದಿಗಳೆಲ್ಲ ಒಂದು ಸೈಡಲ್ಲಿ ಇಡೋಣ. ಹಾಗಂತ ಹೇಳ್ಕೊಂಡು ಅಯಸ್ಕಾಂತೀಯ ತರಂಗಗಳು ಅಥವಾ ನಾವೇನು ಸ್ಕಿನ್ ಅಲರ್ಜಿ ಇತ್ಯಾದಿಗಳಿರ್ಬೋದು, ಆ ಕ್ರಿಮಿಗಳು ಬ್ಯಾಕ್ಟೀರಿಯಾಗಳು ಅದರಲ್ಲಿ ಇರೋದಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಇರುತ್ತೆ. ವೈಜ್ಞಾನಿಕವಾಗಿ ನಾವು ನೋಡಿದಾಗ ನಮಗೆ ಒಂದು ಇವತ್ತೆಲ್ಲ 2019-20 ಈಚೆಗೆ ಎಲ್ರಿಗೂ ಕೂಡ ಐಸೋಲೇಷನ್ ಅಂದ್ರೇನು, ಸೋಷಿಯಲ್ ಡಿಸ್ಟೆನ್ಸ್ ಅಂದ್ರೇನು, ಇವೆಲ್ಲವೂ ಸಹ ಗೊತ್ತಾಗಿದೆ. 14 ದಿನಗಳ ಪರ್ಯಂತರ ಅಲ್ಲಿರ್ತಕ್ಕಂಥ ಆ ವಸ್ತುವಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಥವಾ ವೈರಸ್ಗಳು 14 ದಿನಗಳ ನಂತರ ಇರೋದಿಲ್ಲ ಅಂತೇಳಿ ವೈಜ್ಞಾನಿಕವಾಗಿ ಹೇಳೋದು ಅಲ್ವಾ? ಶಾಸ್ತ್ರದಲ್ಲಿ ಕೂಡ ಸೂತಕ, ಮೈಲಿಗೆ ಇತ್ಯಾದಿಗಳ ಆಚರಣೆ ಮಾಡ್ತಾರಲ್ಲ, 10 ರಾತ್ರಿ 11 ರಾತ್ರಿಗಳನ್ನು ಹೇಳೋದು. ಅಂದ್ರೆ ಅರ್ಥ ಏನಪ್ಪ? ಈ ವಸ್ತುಗಳಲ್ಲಿ ಇರಬಹುದಾಗಿರ್ತಕ್ಕಂತಹ, ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀರಿ, ಶಾಸ್ತ್ರೋಕ್ತವಾಗಿ ಆಮೇಲೆ ಬರ್ತೀನಿ. ವೈಜ್ಞಾನಿಕವಾಗಿ ಆ ವಸ್ತುಗಳಲ್ಲಿ ಇರಬಹುದಾಗಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಅಥವಾ ವೈರಸ್ಗಳು 14 ದಿವಸದ ನಂತರ ಹೊರಟೋಗುತ್ತೆ. ಆ ನಂತರ ತಗೊಂಡ್ಬಂದ್ರು ಹಾಗೆ ನೇರವಾಗಿ ಏನು ಯಾರು ಹಾಕ್ಕೊಳ್ಳೋದಿಲ್ಲ ಅಲ್ವಾ? ಬಂಗಾರ ತಂದ್ರು ಕೂಡ ಅದನ್ನೊಂದ್ಸರಿ ನೀಟಾಗಿ ಒರೆಸಿ ಒಂದು ಇದೇನು ಒಟ್ಟಾರೆ ತಂದ್ಬಿಟ್ಟು ಹಾಗೆ ನೇರವಾಗಿ ಕುತ್ತಿಗೆ ಹಾಕ್ಕೊಳ್ಳೋದಿಲ್ವಲ್ಲ, ಯಾರು ಹಾಕ್ಕೊಳ್ಳೋದಿಲ್ಲ. ನಾವಂತೂ ಹಾಕೊಂಡಿದ್ದು ನೋಡಿಲ್ಲ. ಯಾಕೆಂತಂದ್ರೆ ಒಂದ್ಸರಿ ಒಂದು ಬಟ್ಟೆಲಾರು ಒಂದ್ಸರಿ ಒರೆಸ್ಕೊಳ್ತಾರೆ ಅಲ್ವಾ? ಈ ರೀತಿಯಾಗಿ ಅದರ ಧಾರಣೆ ಅಂತಕ್ಕಂಥದ್ದು ನಡೆಯುತ್ತೆ. ಕೆಲವು ದಿವಸಗಳ ಕಾಲ ಇರೋದ್ರಿಂದ ವೈಜ್ಞಾನಿಕವಾಗಿ ದೊಡ್ಡ ಸಮಸ್ಯೆ ಅಲ್ಲ ಅದು. ಆಧ್ಯಾತ್ಮಿಕವಾಗಿ ಏನಾಗುತ್ತೆ? ಆಧ್ಯಾತ್ಮಿಕವಾಗಿ ಕೂಡ ಅದರೊಂದಿಗೆ ಕೆಲವು ಭಾವನೆಗಳು ಅಂತಕ್ಕಂಥದ್ದಿರುತ್ತೆ. ನಿಮ್ಗೊಂದು ಘಟನೆ ಹೇಳ್ತೀನಿ, ಸಾಕ್ಷಿಯಾಗಿ ಹೇಳ್ತೀನಿ, ನಂದೇ ಜೀವನದಲ್ಲಿ ನಡೆದ ಘಟನೆ ಹೇಳ್ತೀನಿ. ಒಬ್ಬರು ಯಾವುದೋ ಒಂದು ಕಾಲದಲ್ಲಿ ಅವ್ರ ಮನೆಗೆ ನಾನು ಹೋಗಿದ್ದಂಥ ಸಂದರ್ಭ, ಅವ್ರ ಮನೇಲಿ ಇದ್ದಿದ್ದು ಯಾವುದೋ ಒಂದು ಬಂಗಾರದ ಒಂದಿಷ್ಟಾಗಲ ಪಾವಲಿಯ ತುಂಡು, ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ ಒಂದು 1.5 ಗ್ರಾಮ್ ತೂಕ ಬರಬಹುದು. ಆ ವಸ್ತುವನ್ನು ನನಗೆ ಕೊಟ್ಟರು. ನನ್ನ ಹತ್ರ ಏನು ಹೇಳಿದ್ರು, ಸ್ವಾಮಿ ಇದು ಯಾರೋ ನಮಗೆ ಕೊಟ್ಟಿದ್ರು, ನಾವು ಇದು ಇಟ್ಕೊಳಕ್ ನಮಗೆ ಇಷ್ಟ ಇಲ್ಲ, ನೀವು ಬ್ರಾಹ್ಮಣರಲ್ಲ, ದೇವ್ರ ಮನೆ ಇಟ್ಬಿಟ್ಟಿದ್ದ ಪೂಜೆಗೆ ಏನಾರು ಒಂದು ಮಾಡ್ತೀರಲ್ಲ, ನೀವು ಇದನ್ನು ತಗೊಂಡು ಹೋಗಿ ಅಂತೇಳಿ ಕೊಟ್ಟರು. ತಗೊಬಂದ್ಬಿಟ್ಟೆ ನಾನು ವಾಸ್ತವಾಂಶ ಆ ಥರದ್ದೆಲ್ಲ ಯಾರು ಕೊಟ್ಟರು ತಗೊಳ್ಳೋದಿಲ್ಲ. ಆದ್ರೆ ಅವರು ತುಂಬಾ ಆತ್ಮೀಯರು, ನಮ್ಮಲ್ಲಿ ಇದು ಇಟ್ಕೊಳಕ್ಕಾಗಲ್ಲ, ನೀವು ಏನು ಹಾಳೇನ್ ಮಾಡಲ್ವಲ್ಲ, ದೇವ್ರ ಮೇಲೆ ಇಡತ್ತಾನೆ, ಇಟ್ಬಿಡಿ, ತೊಂದರೆ ಇಲ್ಲ ಅಂದ್ರು. ಕೊಟ್ರು. ಅದು ಕೊಟ್ಟು ತಗೊಂಡು ಬಂದ ಮೇಲೆ ಬಿತ್ತು ಲತ್ತೆ ನನಗೆ ಮುಟ್ಟು ನೋಡ್ಕೊಳ್ಳೋಂಥ ಒದಗಳು ಬಿದ್ದು. ಹೋದಲ್ಲೆಲ್ಲ ಸೋಲು, ಏನು ಮುಟ್ಟಿದ್ರು ಸೋಲು. ಎಲ್ಲಿವರೆಗೆ ಅದು ಪೆಟ್ಟು ನನಗೆ ಅಂತಂದ್ರೆ ಮನೆಯಲ್ಲಿ ನಿಲ್ಲೋದಕ್ಕಾಗೋದಿಲ್ಲ. ನಂಗೆ ಮನೆ ಒಳಗೆ ಹೋಗ್ಕು ಕೂಡ ಹೊರಗಡೆ ಹೋಗ್ಬೇಕು ಅನ್ಸ್ತಿತ್ತು. ಈ ಥರದ ಒಂದು ವೈಬ್ರೇಷನ್ ಅಂತಕ್ಕಂಥದ್ದು
ಆ ಬಂಗಾರದೊಂದಿಗೆ ಬಂತೋ ಆ ಅಥವಾ 1.5 ಗ್ರಾಮ್ದ್ರೊಳಗೆ 1.5 ಗ್ರಾಮು ಇರ್ಲಿಕ್ಕಿಲ್ಲ. ಅದು ಅಷ್ಟು ತರಂಗಗಳಿರುತ್ತ, ಅಷ್ಟು ಪ್ರಭಾವ ಇರುತ್ತ? ಖಂಡಿತ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಯಾಕೆ ಅಂತಂದ್ರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಖಂಡಿತವಾಗಿ ಪ್ರತಿಯೊಂದು ಲೋಹದಲ್ಲಿ ಅಧ್ಯಯನ ಅಲ್ಲ, ಅನುಭವಕ್ಕೂ ಅನುಭವಕ್ಕೂ ಬಂದಿದೆಯಲ್ಲ ನಮಗೆ. ಇನ್ನೊಂದು ವಿಚಾರ ಏನಂತಂದ್ರೆ, ಬಹುಶಃ ಲೋಹ ಧಾತುಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಮತ್ತು ಅತ್ಯಂತ ತೆಳುವಾಗಿರ್ತಕ್ಕಂತಹ ದಾರವನ್ನ ಎಳೆಯುವಂಥದ್ದೇನಾದ್ರೂ ಲೋಹ ಅಂತಿದ್ರೆ ಅದು ಬಂಗಾರ. ಬಂಗಾರದಷ್ಟು ತೆಳ್ಳಗೆ ತಂತಿಗಳನ್ನ ಇನ್ಯಾವುದೇ ಲೋಹದಲ್ಲಿ ಎಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರಲ್ಲಿ ಆ ಒಂದು ತೀವ್ರತೆಯನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಥವಾ ಅಯಸ್ಕಾಂತೀಯ ಶಕ್ತಿಗಳನ್ನು ತನ್ನದು ಒಳಗಡೆ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಬಂಗಾರದಲ್ಲಿ ಇರುತ್ತೆ. ಹಾಗಾಗಿ ಏನು ಅಂತಂದ್ರೆ, ನೀವು ಹೇಳಿದ್ರಲ್ಲ ಅಡ ಇಟ್ಟಿರೋದು ಅಥವಾ ಇತ್ಯಾದಿಗಳು, ಬೇರೆ ಯಾವುದೇ ಕಾರಣಕ್ಕೂ ಅಂತಹ ವಸ್ತುಗಳನ್ನು ತಂದರೆ ತತ್ಕ್ಷಣದಲ್ಲಿ ಅದನ್ನು ನೇರವಾಗಿ ಧಾರಣೆ ಮಾಡಲೇಬಾರದು. ಕನಿಷ್ಠ ಪಕ್ಷ 3 ದಿವಸಗಳಾದರೂ ಅದನ್ನ ಗೋಮೂತ್ರದಲ್ಲಿ ಅದ್ದಿಡಬೇಕು. ಏನ್ ಹಾಳಾಗೋದಿಲ್ಲ. ಉಪ್ಪಿನಲ್ಲಿಟ್ಟು ಸ್ವಲ್ಪ ಕಪ್ಪಾಗ್ಬೋದು, ಗೋಮೂತ್ರದಲ್ಲಿ ಏನು ಕಪ್ಪಾಗ್ತದೆ? ಗೋಮೂತ್ರದಲ್ಲಿ ಕಪ್ಪು ಆಗೋದಿಲ್ಲ. ಉಪ್ಪು ನೀರಿನಲ್ಲಿಟ್ಟು ಕಪ್ಪಾಗೋ ಸಾಧ್ಯತೆ ಇರುತ್ತೆ. ಯೂಶಲಿ ಆಗಲ್ಲ. ಉಪ್ಪು ನೀರಿನಲ್ಲಿ ಇಟ್ಟು ನೋಡಿದ್ದೇವೆ ನಾವು, ಏನಾಗೋದಿಲ್ಲ. ಸ್ವಚ್ಛವಾಗಿ ಆಮೇಲೆ ತೊಳ್ಕೊಂಡು ಧಾರಣೆ ಮಾಡಬಹುದು, ಮಾಡಬಾರ್ದು ಅಂತೇನಿಲ್ಲ. ಆದರೆ ಒಂದೇನು ಅಂತಂದ್ರೆ, ಅದರಿಂದ ಸಾಕಷ್ಟು ಬೇರೆ ಬೇರೆ ನೆಗೆಟಿವ್ ಎನರ್ಜಿಗಳು ಅಥವಾ ಏನಾಗಿರುತ್ತೆ ಅಂದ್ರೆ, ಎಷ್ಟೋ ಜನ ಈ ಬಂಗಾರದ ವಸ್ತುಗಳನ್ನು ಅಡ ಇಡೋ ಸಂದರ್ಭದಲ್ಲಿ ಒಳ್ಳೆ ಭಾವನೆಯಿಂದ ಇಟ್ಟಿರೋದಿಲ್ಲ. ಕಷ್ಟ ಅಂದ್ರೇನೆ ಅಡ ಇಡೋದಲ್ವಾ? ಯಾವುದೋ ಒಂದು ಕಷ್ಟ, ಆ ಬಂಗಾರದ ವಸ್ತುಗಳ ಮೇಲೆ ವಿಪರೀತವಾದ ಒಂದು ವ್ಯಾಮೋಹ ಇರುತ್ತೆ. ಆದ್ರೆ ಸಂಸಾರ ಕಷ್ಟ ನಿರ್ವಹಣೆ ಮಾಡಕ್ ಆಗೋದಿಲ್ಲ, ನಿಭಾಯಿಸೋಕೆ ಆಗ್ತಿಲ್ಲ, ಅನಿವಾರ್ಯವಾಗಿ ಬೇರೆ ದಾರಿ ಇಲ್ಲದೆ ಸಂಕಟ ಪಟ್ಟು ಅದನ್ನು ಅಡ ಇಟ್ಟಿರ್ತಾರೆ. ಆ ಸಂಕಟಗಳೆಲ್ಲವೂ ಕೂಡ ವ್ಯಾಮೋಹ ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ ಅನ್ನ ಆ ಬಂಗಾರದ ವಸ್ತುವಿನೊಂದಿಗೆ ಮಾಡ್ಕೊಂಡಿರ್ತಾರೆ. ಯಾರು ಆ ಬಂಗಾರದ ವಸ್ತುಗಳನ್ನ ತಾವು ತಗೊಂಡು ಬರ್ತಾರೆ, ಯಾಕಂದ್ರೆ ಅವ್ರಿಗೆ ಅದನ್ನ ಆಮೇಲೆ ಬಿಡಿಸ್ಕೊಳಕ್ ಆಗಿರೋದಿಲ್ಲ. ಆ ದುಃಖ, ಆ ನೋವು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಹಾಗೇ ಉಳಿದಿರುತ್ತೆ. ಆ ಭಾವನೆಗಳು ಅಂತಕ್ಕಂಥದ್ದು ವೇವ್ಲೆಂತ್ ಆಗಿ, ತರಂಗಗಳಾಗಿ ಅದರೊಳಗಡೆ ತುಂಬಿಯೇ ತುಂಬುತ್ತೆ, ಖಂಡಿತವಾಗಿ ತುಂಬುತ್ತೆ. ಇದ್ರ ಬಗ್ಗೆ ಸಂಶೋಧನೆಗಳನ್ನು ಮಾಡಿಲ್ಲ ನಾವು, ಮನಸ್ಸೋ ಹೆಚ್ಚೆ ಭಾವನಾತ್ಮಕ ಏನೋ ಒಂದು ಮಾತಾಡ್ಬಿಡ್ತೀವಿ. ಆದ್ರೆ ವಾಸ್ತವಾಂಶ ಏನು ಅಂತಂದ್ರೆ, ಆ ಒಂದು ವಿಪರೀತವಾಗಿರ್ತಕ್ಕಂಥ ಭಾವೋದ್ರೇಕ ಅಥವಾ ಭಾವನೆಗಳ ಒಂದು ಏನ್ ಹೇಳ್ತಾರೆ ಪ್ರೆಷರ್, ಒತ್ತಡ ಅಂತಕ್ಕಂಥದ್ದು ಆ ವಸ್ತುವಿನ ಮೇಲೆ ಇರೋದರಿಂದ ಅಂಥ ವಸ್ತುಗಳನ್ನು ತಂದು ಧಾರಣೆ ಮಾಡಿದ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಆಗೋದಕ್ಕೆ ಖಂಡಿತ ಅವಕಾಶ ಇದೆ. ನಾನು ನೋಡಿದ್ದೇನೆ, ಮನೆಗಳನ್ನೇ ಸಂಪೂರ್ಣ ಮುರಿದೋಗಿದ್ದನ್ನು ನೋಡಿದ್ದೇನೆ. ಇನ್ನೂ ಹೇಳಬಾರ್ದು, ನಾನು ಈ ಜಾಗದಲ್ಲಿ ಕೂತು ಪ್ರಾಣಕ್ಕೆ ಅಪಾಯ ಆಗಿದ್ದು ಕೂಡ ನೋಡಿದ್ದೇನೆ. ಕಾರಣ ಇಷ್ಟೇ, ಕೇವಲ ಒಂದು ಬೆಳ್ಳಿಯ ಉಂಗುರ, ಮುತ್ತಿನ ಹರಳನ್ನು ಹಾಕಿರ್ತಕ್ಕಂಥ ಬೆಳ್ಳಿಯ ಉಂಗುರವನ್ನ ಧಾರಣೆ ಮಾಡಿಕೊಂಡು ವಾಹನದಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಡಮಾರ್. ಬೇರೆಯವ್ರು ಕೊಟ್ಟಿದ್ದ ಯಾರದ್ದೋ ಒಂದು ಉಂಗುರ ಖುಷಿಗೆ ಇಸ್ಕೊಂಡ್ರು, ಯಾವಾಗಲೂ ಓಡಾಡೋ ದಾರಿಯಲ್ಲೇ ಹೋದ್ರು, ಏನೂ ಆಗ್ಬಾರ್ದಾಗಿಲ್ಲ. ಕೇವಲ ಇವರು ಬ್ರೇಕ್ ಹಾಕೋ ಸಂದರ್ಭದಲ್ಲಿ ಚಪ್ಪಲಿ ಸ್ಲಿಪ್ ಆಯ್ತು, ಚಪ್ಪಲಿ ಕೆಳಗೆ ಬಿತ್ತು. ಇವರು ಅದನ್ನು ಕಂಟ್ರೋಲ್ ಮಾಡೋಕೆ ಹೋಗ್ಬಿಟ್ಟು ಮುಂದ್ಗಡೆ ಹೋಗಿ ಡಿವೈಡರ್ ಹೊಡೋದು, ಕೆಳಗಡೆ ಬಿದ್ರು, ಸ್ಪಾಟ್. ಕಾಕತಾಳೀಯ ಅಂತ ಎಲ್ಲದನ್ನೂ ನಾವು ದೂಷಣೆ ಮಾಡಕ್ ಬರೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಅದಕ್ಕೆ ಬೇಕಾಗಿರತಕ್ಕಂಥ ಲಾಜಿಕ್ ಹುಡುಕೋ ಸಾಮರ್ಥ್ಯ ನಮಗಿರೋದಿಲ್ಲ. ಈ ವೇವ್ ಲೆಂತ್ಗಳು ಇವೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಕೆಲಸ ಮಾಡುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಅಷ್ಟು ತಾತ್ಸಾರ ಒಳ್ಳೇದಲ್ಲ. ಅಂತ ಸಂದರ್ಭ ತೀರಾ ತಗೊಂಡು ಬಂದಿರ್ತೀರಿ, ಧಾರಣೆ ಮಾಡಲೇಬೇಕು, ಅಪೇಕ್ಷೆ ಇದೆ ಅನ್ನುವಂಥದ್ದು ಇದ್ದರೆ, ಅದರಲ್ಲೂ ವಿಶೇಷವಾಗಿ ಇನ್ನೊಬ್ಬರಿಂದ ಬಂಗಾರದ ಆಭರಣಗಳು ತಿರ್ಸ್ಕೊಂಡು ತಾತ್ಕಾಲಿಕವಾಗಿ ಧಾರಣೆ ಮಾಡಿ ವಾಪಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆ ವಹಿಸ್ಕೊಳ್ಳಿ. ಕೊಡೋದಿಲ್ಲ ಅಥವಾ ಕೊಡೋದಕ್ಕೆ ಏನಾದ್ರು ಹಿಂಜರಿಕೆ ಇದೆ ಅಂದ್ರೆ ಖಂಡಿತ ಅವ್ರ ಹತ್ರ ಕೇಳಬೇಡಿ. ಯಾವುದೇ ಕಾರಣಕ್ಕೂ ಅಂಥವ್ರ ಹತ್ರ ಇಸ್ಕೋಬೇಡಿ. ಅಥವಾ ಅಡ ಇಟ್ಟಿದ್ದು ಅಥವಾ ಎಲ್ಲೋ ಅಲ್ಲಿ ಇಲ್ಲಿ ನೀವು ಹರಾಜ್ನಲ್ಲಿ ಕೊಳ್ಳೋದು ಇತ್ಯಾದಿಗಳಾಗಿ ತಂದುಕೊಂಡಿದ್ದ ಪಕ್ಷದಲ್ಲಿ ಖಂಡಿತವಾಗಿ ಅದನ್ನು ನೇರವಾಗಿ ಧಾರಣೆ ಮಾಡೋದಕ್ಕಿಂತ ಮೊದಲು ಕನಿಷ್ಠ 3 ದಿವಸಗಳ ಕಾಲ ಉಪ್ಪು ನೀರಿನಲ್ಲೋ ಗೋಮೂತ್ರದಲ್ಲೋ ಅದ್ದಿಟ್ಟು ಸ್ವಚ್ಛ ಮಾಡಿ ಕನಿಷ್ಠ 24 ನಿಮಿಷಗಳ ಕಾಲ ಅದನ್ನು ಸೂರ್ಯನ ಬಿಸಿಲಿನಲ್ಲಿ ಇಟ್ಟು ಆಮೇಲೆ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆ. ಖಂಡಿತ ಗುರುಗಳೇ. ಆದ್ರೆ ನೀವು ಬಿಸಿಲಲ್ಲಿ ಇಡಿ ಅಂತ ಹೇಳಿದ್ರಲ್ಲ, ಇಡುವಾಗ ಜೋಪಾನವಾಗಿ ಇಡಬೇಕು. ಆಮೇಲೆ ಯಾರಾದ್ರೂ ಅದನ್ನ ಎತ್ಕೊಂಡು ಹೋದ್ರೆ ಕಷ್ಟ ಆಗತ್ತೆ. ವೀಕ್ಷಕರೇ ಅಲ್ವಾ? ಇದರೊಂದಿಗೆ ಇನ್ನೊಂದು ಮಾತು ನಮ್ಮ ಮನಸ್ಸಿಗೆ ತಾಕಿದ್ದೇನೆಂದ್ರೆ,
ಯಾವುದೇ ಕಾರಣಕ್ಕೂ ಕೆಲವೊಬ್ಬರಿಗೆ ಒಂದು ದುರಭ್ಯಾಸ ಇರುತ್ತೆ. ಏನಾದರೂ ಕಂಡ್ರೆ ಯಾರಾದರೂ ಕೆಲವರು ಕೇರ್ಲೆಸ್ಸಿಂದ ಮನೆಯಲ್ಲಿ ಬಿಟ್ಟಿರ್ತಾರೆ, ಅದನ್ನು ಎತ್ಕೊಂಡು ಹೋಗುವಂಥ ಕೆಲವು ಕಳ್ಬುದ್ಧಿ ಇರುತ್ತೆ. ಅಂಥವ್ರಿಗಂತೂ ಇದ್ದಿದ್ದು ಲತ್ತೆ ಹೊಡೆಯುತ್ತೆ. ಹಾಗಾಗಿ ಬೇರೆಯವರದ್ದು ಅದು ತೃಣಕ್ಕೆ ಸಮ ಅನ್ನೋ ರೀತಿ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಪರರ ಸೊತ್ತು ಪಾಷಾಣಕ್ಕೆ ಸಮ. ಹಾಗಾಗಿ ಆ ರೀತಿಯ ಭಾವ ನಾವು ಬೆಳೆಸ್ಕೊಂಡು ಮಕ್ಕಳಿಗೂ ಬೆಳೆಸ್ಬೇಕು ಆ ಭಾವವನ್ನು. ಗುರುಗಳೇ, ಇವತ್ತು ಉಡುಪಿಯ ಶ್ರೀಮದ್ ಅನಂತೇಶ್ವರ ಸ್ವಾಮಿ ಸನ್ನಿಧಾನದ ಬಗ್ಗೆ ತಾವು ತಿಳಿಸ್ತಾ ಇದ್ರಿ. ಸಾಕ್ಷಾತ್ ಪರಶುರಾಮರಿಂದ ಸ್ಥಾಪಿತವಾಗಿರುವಂಥ ಒಂದು ವಿಶೇಷವಾದ ಸನ್ನಿಧಾನ. ಅಲ್ಲಿ ಹೋದ್ರೆ ಏನು ದೋಷ ಪರಿಹಾರವಾಗತ್ತೆ? ಮುಖ್ಯವಾಗಿ ಇಲ್ಲಿ ಒಂದು ವಿಚಾರವನ್ನು ಹೇಳೋಕೆ ಬಯಸ್ತೀನಿ ನಾನು. ಪರಶುರಾಮರು ಪ್ರತಿಷ್ಠೆ ಮಾಡುವಾಗ ತನ್ನ ತೇಜಸ್ಸಿನ ಸ್ವಲ್ಪವನ್ನು ಕೂಡ ಆ ಲಿಂಗದೊಳಗೆ ಇಟ್ಟರು ಅಂತ. ಅಂದ್ರೆ ನಮ್ಮಲ್ಲಿ ಒಂದು ಸ್ವಭಾವ ಇದೆ ಅನೇಕರಿಗೆ, ಏನು ಅಂತಂದ್ರೆ ಶಿವಭಕ್ತರು ಅಥವಾ ಶೈವರು ಅನ್ಸ್ಕೊಂಡಂತ ಕೆಲವರು ವಿಷ್ಣುವನ್ನ ದ್ವೇಷ ಮಾಡ್ತಾರೆ. ಹಾಗೇನೆ ವೈಷ್ಣವರು ವಿಷ್ಣು ಭಕ್ತರು ಅನ್ಸ್ಕೊಂಡಂತ ಕೆಲವರು ಶಿವನನ್ನ ದ್ವೇಷ ಮಾಡ್ತಾರೆ. ಈಗಲೂ ಹೌದು, ಖಂಡಿತ. ಆದರೆ ಪರಶುರಾಮರು ಒಂದು ಮಾತನ್ನು ಹೇಳ್ತಾರೆ, ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ. ಏನಂತಂದ್ರೆ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ. ಅಂದ್ರೆ ಶಿವರೂಪದಲ್ಲಿರುವ ವಿಷ್ಣುವಿಗೂ ವಿಷ್ಣುವಿನ ರೂಪದಲ್ಲಿರುವ ಶಿವನಿಗೂ ನಮಸ್ಕಾರ. ಅವರಿಬ್ಬರ ಮಧ್ಯೆ ಭೇದ ಇಲ್ಲ. ಯಾಕೆ ಅಂದ್ರೆ ಶಿವನ ಹೃದಯದಲ್ಲಿ ವಿಷ್ಣುವು, ವಿಷ್ಣುವಿನ ಹೃದಯದಲ್ಲಿ ಶಿವನು ಸದಾ ಕಾಲ ವಾಸ ಮಾಡಿರ್ತಾರೆ ಅಂತ ಪರಶುರಾಮರ ಮಾತು ಬ್ರಹ್ಮಾಂಡ ಪುರಾಣದಲ್ಲಿ ಬರೋದು. ಹಾಗಾಗಿ ಅವರಿಬ್ಬರಲ್ಲಿ ಅಭೇದ ಭಾವ, ಅವರಿಬ್ಬರಲ್ಲಿ ಭಿನ್ನತೆಯನ್ನ ನಾವು ನೋಡಿದರೆ ನರಕಕ್ಕೆ ಹೋಗ್ತೇವೆ. ರೌರವಂ ನರಕಂ ವ್ರಜ ಅಂತ ಹೇಳುತ್ತೆ ಬ್ರಹ್ಮಾಂಡ ಪುರಾಣ. ಇರ್ಲಿ, ಇಲ್ಲಿ ಅನಂತೇಶ್ವರನ ಸನ್ನಿಧಾನದಲ್ಲಿ ಏನೇನು ದೋಷ ಪರಿಹಾರ ಅಂದ್ರೆ, ಪ್ರಪ್ರಥಮವಾಗಿರ್ತಕ್ಕಂತಹದ್ದು, ನಾವು ಎಷ್ಟೋ ಸಂದರ್ಭ ಅನೇಕರಿಂದ ವಿದ್ಯೆಯನ್ನು ಪಡೆದಿರ್ತೇವೆ, ಆ ಗುರುವಿಗೆ ಯೋಗ್ಯವಾದ ದಕ್ಷಿಣೆಯನ್ನು ಕೊಟ್ಟಿರೋದಿಲ್ಲ. ಮುಖ್ಯವಾಗಿ ಇವತ್ತಿನ ಶಾಲಾ ಕಾಲೇಜುಗಳ ಬಗ್ಗೆ ನಾನು ಹೇಳೋದಿಲ್ಲ, ಯಾಕೆಂದ್ರೆ ಅವರು ದರೋಡೆ ಮಾಡುವಂಥ ಕಾಲೇಜುಗಳೇ ಬೇಕಾದಷ್ಟಿದ್ದಾವೆ, ಶಾಲೆಗಳಿದ್ದಾವೆ, ಆ ವಿಚಾರ ಸೈಡಲ್ಲಿ ಇಡೋಣ. ಹಾಗಾಗಿ ಅಲ್ಲಿ ಗುರು ದಕ್ಷಿಣೆ ಅನ್ನೋ ಪ್ರಮೇಯವೇ ಬರೋದಿಲ್ಲ. ಆದರೆ ಎಷ್ಟೋ ಸಂದರ್ಭ ಎಷ್ಟೋ ಜ್ಞಾನವನ್ನು ಎಷ್ಟೋ ಜನರಿಂದ ಪಡೆದಿರ್ತೇವೆ, ಆದರೆ ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ಒಂದು ಕೃತಜ್ಞತೆಯನ್ನು, ಥ್ಯಾಂಕ್ಸ್ ಅನ್ನೋ, ನಮಸ್ಕಾರವನ್ನು ಅಥವಾ ಯಥಾಕಿಂಚಿತ್ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ಅದೇನಾದರೂ ಗುರುಕೋಪ ಅಂತಕ್ಕಂಥದ್ದು ಕಂಡಿದ್ದ ಪಕ್ಷದಲ್ಲಿ ಇಲ್ಲಿ ಹೋಗಿ ಆ ಒಂದು ಗುರುವಿಗೆ ಕೊಡಬೇಕಾದ ದಕ್ಷಿಣ ಭಾಗವನ್ನು ಅಥವಾ ದಕ್ಷಿಣಾ ಭಾಗವನ್ನು ಅಲ್ಲಿ ಅನಂತೇಶ್ವರನಿಗೆ ಸಲ್ಲಿಕೆ ಮಾಡಿ ಬಂದಲ್ಲಿ ಆ ಒಂದು ದೋಷ ಅಂತಕ್ಕಂಥದ್ದಿದ್ರೆ ಪರಿಹಾರವಾಗುತ್ತೆ. ಮೊದಲನೇದು. ಎರಡನೇದು, ಅನಂತ ಅಂತಂದ್ರೆ ಸರ್ಪದ ಒಂದು ರಾಜ ಅಂತ ಹೇಳ್ಬೋದು, ಸರ್ಪಗಳ ರಾಜ ಅಂತ ಹೇಳ್ತಾರೆ. ಹಾಗಾಗಿ ಅದು ಅನಂತೇಶ್ವರ ಅನ್ನುವ ಹೆಸರಿನಲ್ಲಿರೋದ್ರಿಂದ ನಾಗದೋಷ ಅಥವಾ ಸರ್ಪದೋಷಗಳಿದ್ದ ಪಕ್ಷದಲ್ಲಿ ಕೂಡ ನಿವೃತ್ತಿ ಅನ್ನುವಂಥದ್ದಾಗತ್ತೆ. ಅದಕ್ಕೆ ಸಾಕ್ಷಿಯಾಗಿ ಭೋಜರಾಜನಿಗೆ ಪರಶುರಾಮರಿಂದ ಉದ್ಧತವಾಗಿ ಬಂದಿರತಕ್ಕಂಥದ್ದು, ಪರಶುರಾಮರೇ ಅಪ್ಪಣೆ ಮಾಡಿರ್ತಕ್ಕಂಥದ್ದು, ಸರ್ಪ ಹತ್ಯಾದೋಷದಿಂದ ಬಂದಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ನೀ ಅನಂತೇಶ್ವರನನ್ನು ಈ ರೀತಿಯಲ್ಲಿ ಸೇವೆ ಮಾಡುವಂತ. ಅದನ್ನು ಮಾಡಿ ಭೋಜರಾಜ ತನ್ನ ದೋಷವನ್ನು ಪರಿಹಾರ ಮಾಡಿಕೊಂಡ ಅಂತ ಕೂಡ ಬರ್ತದೆ ಅಲ್ಲಿಯ ಸ್ಥಳ ಪುರಾಣದಲ್ಲಿ. ಹಾಗಾಗಿ ಸರ್ಪದೋಷ ಅಥವಾ ನಾಗದೋಷಾದಿಗಳಿದ್ದಂತಹ ಸಂದರ್ಭದಲ್ಲಿ ಅನಂತೇಶ್ವರನ ಉಪಾಸನೆ ಆರಾಧನೆಗಳನ್ನು ಯೋಗ್ಯವಾದ ರೀತಿಯಲ್ಲಿ ಆಚರಣೆ ಮಾಡಿಕೊಂಡಾಗ ಪರಿಹಾರವಾಗ್ತದೆ. ಮಧ್ವಾಚಾರ್ಯರ ಅವತಾರದ ವಿಚಾರದಲ್ಲಿ ಬಂದಾಗ ಶ್ರೀ ಮಧ್ವ ವಿಜಯ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ಲೋಕಗಳು ಉಂಟು. ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸ ಓಸ್ಮಾನ್ ಪುನಂತು ಅಂತ ಹೇಳಿ ಬರುತ್ತೆ ಅದು ಶ್ಲೋಕ. ಆ ಒಂದು ಗ್ರಂಥದಲ್ಲಿ ಬರ್ತಕ್ಕಂಥದ್ರಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ, ಅನಂತೇಶ್ವರನ ಸನ್ನಿಧಾನದಲ್ಲಿ ಸಂತತಿ, ತಮಗೆ ಪುತ್ರ ಸಂತತಿ ಬೇಕು ಅನ್ನುವ ಅಪೇಕ್ಷೆಯಿಂದ ಮಧ್ವಾಚಾರ್ಯರ ತಂದೆ ತಾಯಿ ನಾರಾಯಣ ಭಟ್ ಮತ್ತು ಕಮಲಾದೇವಿ ದಂಪತಿಗಳು ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಶರೀರದ ಮೇಲೆ ದೈವಾವೇಶ ಅಂತಕ್ಕಂಥದ್ದು ಆಗಿ ನಿಮಗೆ ತ್ರಿಲೋಕ ವಿಜಯ ಆಗಿರ್ತಕ್ಕಂಥ ಮಹಾಮಹಿಮೆಯುಳ್ಳಂಥ ಸಂತತಿ ಉಂಟಾಗುತ್ತೆ ಅಂತ ಹೇಳಿದರು ಅಂತಕ್ಕಂಥದ್ದು ಉಂಟು. ಮಧ್ವಾಚಾರ್ಯರ ಆ ಮಧ್ವ ವಿಜಯ ಅನ್ನುವಂಥ ಗ್ರಂಥದಲ್ಲಿ ಬರುತ್ತೆ. ಹಾಗಾಗಿ ಅಂತಹ ಮಧ್ವಾಚಾರ್ಯರ ಅವತಾರವಾಗಿರ್ತಕ್ಕಂಥದ್ದು ಅದೇ ಅನಂತೇಶ್ವರನ ಅನುಗ್ರಹದಿಂದ ಅನ್ನೋದಾದರೆ, ಯಾರು ತಮಗೆ ಒಬ್ಬ ಯೋಗ್ಯನಾದ ಅಥವಾ ಒಬ್ಬ
ಯಾವ ಉದ್ದೇಶಕ್ಕಾಗಿ ಮನುಷ್ಯ ಮಕ್ಕಳನ್ನು ಪಡಿಲಿಕ್ಕೆ ಬಯಸ್ತಾನೋ ಆ ಉದ್ದೇಶವನ್ನು ಈಡೇರಿಸ್ತಕ್ಕಂತಹ ಸಂತತಿ ಬೇಕು ಅನ್ನುವಂಥ ಅಪೇಕ್ಷೆ ಇರತಕ್ಕಂಥವರು ಅನಂತೇಶ್ವರನ ಉಪಾಸನೆಯನ್ನು ಮಾಡಿದ ಪಕ್ಷದಲ್ಲಿ, ಅಂತಹ ದೋಷ ಏನಾದರೂ ಇದ್ದು ಸಂತತಿಗಳಿಗೆ ಸಮಸ್ಯೆ ಇದ್ದ ಪಕ್ಷದಲ್ಲಿ ಆ ಒಂದು ಅನಂತೇಶ್ವರನ ಅನುಗ್ರಹದಿಂದ ದೋಷವೆಲ್ಲವೂ ಸಹ ಪರಿಹಾರವಾಗಿ ಯೋಗ್ಯವಾದಂತಹ ಸಂತತಿ ಅಂತಕ್ಕಂಥದ್ದು ಭಗವತ್ ಪ್ರಸಾದ ರೂಪವಾಗಿ ದೊರಕತ್ತೆ. ಈ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಯೋಗ್ಯವಾಗಿರತಕ್ಕಂಥದ್ದು ಅನಂತೇಶ್ವರ ಕ್ಷೇತ್ರ. ಬಹಳ ವಿಶೇಷವಾದ ಸನ್ನಿಧಾನ. ಆದಷ್ಟು ಬೇಗ ಭಗವಂತ ನಮ್ಮನ್ನ ಸನ್ನಿಧಾನಕ್ಕೆ ಕರ್ಕೊಂಡ್ಲಿ ಅಂತ ಕೇಳ್ಕೊಳ್ಳೋಣ. ಹೋಗಿ ದರ್ಶನ ಮಾಡಿ ಬರುವ, ಒಳಿತನ ಕಾಣುವ ಜೀವನದಲ್ಲಿ ಅಂತ ಹೇಳ್ತಾ ಗುರುಗಳೇ, ಮುಂದಿನ 4 ರಾಶಿಗಳು. ಈಗ ಸಿಂಹರಾಶಿಯನ್ನು ನೋಡು. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರದ ದಿನ. ಕಾರಣ ವ್ಯಯಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ ಮತ್ತು ಪಂಚಮಾಧಿಪತಿಯಾಗಿರತಕ್ಕಂತಹ ಗುರು ಕೂಡ ಅಲ್ಲೇ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಷಯದಲ್ಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಟೆನ್ಷನ್ ಆಗ್ತಕ್ಕಂಥ ಲಕ್ಷಣವಾಗಿ ಕಾಣಿಸುತ್ತೆ. ಆರೋಗ್ಯದಲ್ಲೂ ಪೂರ್ಣವಾಗಿರ್ತಕ್ಕಂಥ ಸಮಾಧಾನ ಇಲ್ಲ. ಮನೆಯ ಒಂದು ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣದಲ್ಲೂ ಸಮಾಧಾನವಿಲ್ಲ. ಒಟ್ಟಾರೆ ಎಲ್ಲ ರೀತಿಯಲ್ಲಿ ಇವತ್ತಿನ ದಿನ ವಿಶೇಷವಾಗಿ ಸ್ವಲ್ಪ ಹೆಚ್ಚು ಬೇಸರವನ್ನು ಹೊಂದಬೇಕಾಗಿ ಕಾಣಿಸ್ತದೆ. ಜೊತೆಯಲ್ಲಿ ಶಾರೀರಿಕವಾದ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಕೊರತೆ ಅಂತಕ್ಕಂಥದ್ದು ಉಂಟು. ಕಾರಣ ಏನು ಅಂದರೆ ಅಷ್ಟಮ ಭಾವದಲ್ಲಿರ್ತಕ್ಕಂಥ ಶನೈಶ್ಚರನ ಬಾಧೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಮೋಸವಾಗತಕ್ಕಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಸಪ್ತಮ ಭಾವದಲ್ಲಿ ರಾಹು ಇರತಕ್ಕಂಥದ್ದು, ವ್ಯಯದಲ್ಲಿ ಚಂದ್ರ ಇರತಕ್ಕಂಥದ್ದು. ಹಾಗಾಗಿ ಸಿಂಹರಾಶಿಯವರು ಇನ್ನೊಂದು 2 ದಿನಗಳ ಕಾಲ, ಇವತ್ತು ನಾಳೆ ನಾಡಿದ್ದು 3 ದಿನ ಅಂತ ಇಟ್ಕೊಳ್ಳೋಣ, ಈ 3 ದಿನಗಳ ಕಾಲ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು ಕಳ್ಳತನವಾಗದೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. CCTV ಕ್ಯಾಮ್ರಾ ಇತ್ಯಾದಿಗಳನ್ನು ಹಾಕಿಸಿದ್ರೆ ಸ್ವಲ್ಪ ಅದನ್ನು ಹೆಚ್ಚು ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಗಮನ ವಹಿಸ್ತಕ್ಕಂಥದ್ದನ್ನೆಲ್ಲ ಇಟ್ಕೊಳ್ಳೋದು ಒಳ್ಳೆಯದು. ಮತ್ತು ಕರ್ಮಚಾರಿಗಳು ವಿಶೇಷವಾಗಿ ಹೊರಗಡೆಗೆ ಕೆಲಸವನ್ನು ಮಾಡ್ತಕ್ಕಂಥವರು, ನಿಮಗೂ ಕೂಡ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ಬೆಂಕಿಯ ಸಮೀಪ ಕೆಲಸ ಮಾಡ್ತಕ್ಕಂಥವ್ರು, ಅಡುಗೆ ಮೊದಲಾದಂಥ ಕೆಲಸ ಮಾಡುವವರು, ಬೆಂಕಿಯ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹೆಚ್ಚು ಅಪಾಯಕ್ಕೆ ಸಿಕ್ಕಾಕೊಳ್ಳುವಂಥ ಲಕ್ಷಣಗಳಿದೆ. ಹಾಗೇನಾದರೂ ಇದ್ದ ಪಕ್ಷದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ 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 ಮುಖ್ಯ. ಅಗ್ನಿತತ್ವ ಸ್ವರೂಪನಾಗಿರ್ತಕ್ಕಂತಹ ಪರಮೇಶ್ವರನನ್ನು ಉಪಾಸನೆ ಮಾಡಿಕೊಳ್ಳಿ. ಯಾಕೆ ಅಂತಂದರೆ ಹರ ನೇತ್ರ ಅಗ್ನಿ ಅಂತ, ಪರಮೇಶ್ವರನ 3ನೇ ಕಣ್ಣನ್ನು ಪಾವಕ ನೇತ್ರ ಅಂತ ಕರೀತಾರೆ. ಹಾಗಾಗಿ ಆ ಪರಮೇಶ್ವರನನ್ನು ಉಪಾಸನೆ ಮಾಡಿಕೊಳ್ಳಿ. ಸಿಂಹರಾಶಿಗೆ ದೇವತೆ ಕೂಡ ಶಿವನೇ ಆಗಿರೋದ್ರಿಂದ ಅವನ ಉಪಾಸನೆಯಿಂದ ಸಾಕಷ್ಟು ಅನುಕೂಲವೂ ಆಗುತ್ತೆ, ಅಪಾಯಗಳಿಂದ ರಕ್ಷಣೆಯೂ ಸಿಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಅನಿರೀಕ್ಷಿತವಾಗಿರ್ತಕ್ಕಂಥ ಧನಲಾಭವಾಗ್ತಕ್ಕಂಥ ದಿನ, ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗ್ತಕ್ಕಂಥ ದಿನ. ಪಂಚಮ ಭಾವಕ್ಕೆ ಗಜಕೇಸರಿ ಯೋಗದ ಗುರು 4ಥ ಮತ್ತು ಸಪ್ತಮಾಧಿಪತಿಯಾಗಿ ದೃಷ್ಟಿ ಕೊಡ್ತಕ್ಕಂಥದ್ದು. ವಿವಾಹಾದಿ ಮಂಗಳ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸು, ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಔನ್ನತ್ಯವನ್ನು, ಹೊಸತಾಗಿ ಕೆಲಸ ಹುಡುಕ್ತಾ ಇರ್ತಕ್ಕಂಥವರಿಗೆ ಕೆಲಸ ಪ್ರಾಪ್ತಿಯಾಗ್ತಕ್ಕಂಥ ಅವಕಾಶ ಎಲ್ಲವೂ ಕೂಡ ಮುಕ್ತವಾಗಿ ಕಾಣಿಸ್ತಾ ಇದೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಬಹುದು. ಷಷ್ಠರಾಶಿಯಲ್ಲಿರ್ತಕ್ಕಂಥ ರಾಹು ಸುಮ್ಮನೆ ಕುಹಕವಾಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಂದ ನಿಂದನೆಗಳನ್ನು, ಮಾತುಗಳನ್ನು ಕೇಳಬೇಕಾಗಿ ಬರಬಹುದು. ಅಂಥ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕಾರಣ ಏನು ಅಂದರೆ ಹಿಂದಿಯಲ್ಲಿ ಒಂದು ಗಾದೆ ಇದೆ, ಹಾಥಿ ಚಲೆ ಬಾಜಾರ್ ಥೋ ಕುತ್ತೆ ಭೂಕೆ ಹಜಾರ್ ಅಂತ. ಅಂದರೆ ನಾಯಿ ಬೊಗಳಿದ್ರೆ ಆನೆಗೇನು ತೊಂದರೆ ಇಲ್ಲ ಅನ್ನುವಂಥ ಒಂದು ತಾತ್ಸಾರ ಮನೋಭಾವವನ್ನು ಕೆಲವಷ್ಟು ವ್ಯಕ್ತಿಗಳ ವಿಚಾರದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ಇವತ್ತು ವಿಶೇಷವಾಗಿ ವೈಭವದ ಕೇತುವಿನ ಸಂಬಂಧಿತವಾಗಿರತಕ್ಕಂತಹ ಮಹಾಗಣಪತಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಾಗಿ ಕಾಣುತ್ತೆ. 4ಥ ಭಾವಕ್ಕೆ ದೃಷ್ಟಿ ಇರೋದ್ರಿಂದ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಸುಖ ಸಾಧನಗಳನ್ನು ಖರೀದಿ ಮಾಡುವಂಥ ಅವಕಾಶಗಳು. ಕರ್ಮಭಾವದಲ್ಲಿ ಗಜಕೇಸರಿ ಯೋಗ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡಬಹುದು. ಧನಸ್ಥಾನಕ್ಕೆ ದೃಷ್ಟಿ, ವಿಶೇಷವಾಗಿರತಕ್ಕಂಥ ದುಡ್ಡು ಕಾಸನ್ನು ಕೂಡ ನೋಡಲಿಕ್ಕೆ ಅವಕಾಶಗಳು ತುಂಬ ಚೆನ್ನಾಗಿದೆ. ಧನಭಾವದಲ್ಲಿ ಸಪ್ತಮಾಧಿಪತಿ ಇರೋದರಿಂದ ಗಂಡ ಹೆಂಡತಿ ಇಬ್ಬರು ಒಂದೇ ಆಫೀಸ್ನಲ್ಲೋ ಅಥವಾ ಒಂದೇ ಜಾಗದಲ್ಲೋ ಕೆಲಸ ಮಾಡ್ತಕ್ಕಂಥದ್ದು, ಸಂಪಾದನೆ ಮಾಡ್ತಕ್ಕಂತಹ ಕ್ರಿಯೆಯಲ್ಲಿ ಇದ್ದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಪಾದನೆ ಆಗುವಂಥ ಎಲ್ಲ ಅವಕಾಶಗಳಿದೆ. ತುಂಬ ಚೆನ್ನಾಗಿದೆ. ತುಲಾರಾಶಿಯವರು ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಆದರೆ ಪಂಚಮದಲ್ಲಿ ರಾಹು ಇರೋದರಿಂದ
ಬಾಯಿಹುಣ್ಣು ಆಗ್ತಕ್ಕಂಥದ್ದು ಅಥವಾ ನಾಲಿಗೆ ಮೇಲೆ ಗುಳ್ಳೆಗಳಾಗ್ತಕ್ಕಂಥದ್ದು ಅಥವಾ ನಾಲಿಗೆ ಒಡೆಯುವಂಥದ್ದು ಇತ್ಯಾದಿ ಸ್ವಲ್ಪ ನಾಲಿಗೆಗೆ ಸಂಬಂಧಪಟ್ಟು ತೊಂದರೆ ಆಗ್ತಕ್ಕಂಥ ಲಕ್ಷಣ ಕಾಣಿಸ್ತಾ ಇದೆ. ಸ್ವಲ್ಪ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಎಲೆ ಬಸಳೆ ಅಂತ ಬರ್ತದೆ, ಒಂದು ಗೃಹ ಔಷಧಿಯನ್ನು ಹೇಳ್ತಾ ಇದ್ದೀನಿ. ಎಳೆ ಬಸಳೆ ಅಂತೇಳಿ ದಂಟಾಗಿ ಬೆಳ್ಕೊಳ್ಳುವಂಥ ಬಸಳೆ ಸೊಪ್ಪು ಅಂತ ಹೇಳ್ತಾರೆ. ಆ ಬಸಳೆ ಸೊಪ್ಪನ್ನು ನಾಲಿಗೆ ಕೆಳಗಡೆ ಒಂದು ಎಲೆ, ನಾಲಿಗೆ ಮೇಲೆ ಒಂದು ಎಲೆಯನ್ನು ಸುಮಾರು 40-48 ನಿಮಿಷಗಳ ಕಾಲ ಇಟ್ಕೊಂಡು ಪಕ್ಷದಲ್ಲಿ ಆ ಗುಳ್ಳೆ ಇತ್ಯಾದಿಗಳು ಇದ್ದಲ್ಲಿ ಅದು ಸ್ವಲ್ಪ ಪರಿಹಾರ ಅಂತಕ್ಕಂಥದ್ದು ಆಗುತ್ತೆ. ಇದರ ಜೊತೆಯಲ್ಲಿ ಸಾಧ್ಯವಾದರೆ ಇವತ್ತು ಜಲಚರಗಳಿಗೆ, ನೀರಿನಲ್ಲಿ ಇರ್ತಕ್ಕಂಥ ಮೀನು ಮೊದಲಾದಂತಹ ಜೀವಗಳಿಗೆ ಆಹಾರವನ್ನು ಕೊಡುವುದರಿಂದ ಕೂಡ ಈ ದೋಷ ಅಂತಕ್ಕಂಥದ್ದಿದ್ದರೆ ಪರಿಹಾರವಾಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮನೆಯಲ್ಲಿ ಆಕ್ವೇರಿಯಂನಲ್ಲಿ ಸಾಕಿದಂತಹ ಮೀನುಗಳಿಗೆ ಇದು ಅನ್ವಯಿಸೋದಿಲ್ಲ, ಪ್ರಾಕೃತಿಕವಾಗಿರ್ತಕ್ಕಂಥ ಮೀನುಗಳಾಗಿರಬೇಕು. ಇದು ನೆನಪಿನಲ್ಲಿ ಇರಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಗಜಕೇಸರಿ ಯೋಗ ಒಳ್ಳೆಯ ಒಂದು ಯೋಗ. ಅದು ರಾಶಿಯಲ್ಲಿ ಬುಧಮಂಗಳ ಯೋಗ ಕೂಡ ಇದೆ, ತುಂಬ ಚೆನ್ನಾಗಿರ್ತಕ್ಕಂಥ ಯೋಗವೂ ಹೌದು. ಲಾಭಾಧಿಪತಿಯು ರಾಶ್ಯಾಧಿಪತಿಯೂ ಆಗಿರ್ತಕ್ಕಂಥ ಮಂಗಳನಿಗೆ ಚಂದ್ರ ಸಹಿತನಾದ ಭಾಗ್ಯಾಧಿಪತಿಯ ಜೊತೆಯಲ್ಲಿರ್ತಕ್ಕಂಥ ಧನಪಂಚಮಾಧಿಪತಿಯಾದ ಗುರುವಿನ ದೃಷ್ಟಿ. ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ. ಅನಿರೀಕ್ಷಿತವಾಗಿ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಒಳ್ಳೆಯ ಮೆಚ್ಚುಗೆ ಸಿಗ್ತಕ್ಕಂಥ ಅವಕಾಶ, ಹಿರಿಯರಿಂದ ಶಭಾಶಿಗಿರಿಯನ್ನು ಪಡೀಲಿಕ್ಕೆ ಅವಕಾಶ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಿಂದ ಮಾಡಿರೋ ಪ್ರಾಜೆಕ್ಟಿನ ಬಗ್ಗೆ ಶಭಾಷ್, ವೆರಿ ಗುಡ್, ಚೆನ್ನಾಗಿ ಮಾಡಿದೆಯಾ ಅಂತ ಹೇಳ್ತಕ್ಕಂಥದ್ದು. ಅಥವಾ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಸೆಲೆಕ್ಟ್ ಆಗಿಬಿಟ್ಟಿದ್ದೇನೆ, ಆದರೆ ಇನ್ನೂ ಏನು ಸರಿಯಾದ ರಿಸಲ್ಟೇ ಬರ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೂಡ ಶುಭ ವಾರ್ತೆಗಳು. ಇವೆಲ್ಲವೂ ಕೂಡ ಉತ್ತಮವಾದಂಥ ಫಲ ಅನ್ನೋದು ಉಂಟು. ಆದರೆ ಪಂಚಮದಲ್ಲಿ ಶನಿ ಇರೋದ್ರಿಂದ ಅವನೇನು ಮಾಡ್ತಾನೆ, ಸ್ವಲ್ಪ ಮಟ್ಟಿಗೆ ನಿಮಗೆ ದುಗುಡವನ್ನು ಮತ್ತು ಸ್ವಲ್ಪ ಅವಸರವನ್ನು ತುಂಬುತ್ತಾನೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಸಹಸಾ ವಿದಧೀತ ನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ಅಂಥೇಳಿ. ಇದು ಏನು ಕಥೆ ಅಂತಕ್ಕಂಥದ್ದು ನಾಳೆಯ ವಿಚಾರದಲ್ಲಿ, ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ನಾನು ವಿಚಾರ ತಿಳಿಸ್ತೀನಿ. ನಾಳೆಯ ಸಂಚಿಕೆಯಲ್ಲಿ ಗಮನ ಇಟ್ಟು ನೆನಪಿನಲ್ಲಿ ಇಟ್ಕೊಂಡ್ರೆ ಗೊತ್ತಾಗತ್ತೆ. ಹಾಗಾಗಿ ಇದು ಈಗ ಇಲ್ಲಿ ಉದ್ದ ಎಳೆದ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಇದನ್ನ ನಿಲ್ಲಿಸ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರು ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದಲಿಕ್ಕಾಗಿ ಸಮಾಧಾನಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯನ ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಿ. ಗುರುಜಿ ಭಾಸ್ಕರನ್ ಅವರು ಪ್ರಶ್ನೆಯನ್ನು ಕಳಿಸಿದ್ದಾರೆ. ಹುಟ್ಟಿರುವಂಥ ದಿನಾಂಕ 20/7/89 ಬೆಳಗ್ಗೆ 5 ಗಂಟೆಗೆ ಅಂತ. ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ಕಾರ್ಯಕ್ರಮ ಗುರುಗಳೇ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಭಾಸ್ಕರ್ ಅವರೇ, ನಿಮ್ಮ ಒಂದು ಅಭಿಮಾನ ಶುಭ ಹಾರೈಕೆ ಸದಾ ಇರಲಿ ಅಂತ. ಆದರೆ ಭಾಸ್ಕರ್ ಅವ್ರು ಕೇಳಿರುವಂಥ ಪ್ರಶ್ನೆ ಬಹಳ ಒಂದು ರೀತಿ ಹೇಳಬೇಕಂದ್ರೆ ತುಂಬ ಜನ ಒಳಗೊಳಗೆ ನೋವು ಅನುಭವಿಸ್ತಾರೆ, ಆದರೆ ಯಾರು ಹೇಳ್ಕೊಳ್ಳಿಕ್ಕೆ ಮುಂದಾಗಲ್ಲ. ನೊಂದ ಗಂಡಂದಿರೆಲ್ಲರ ಪರವಾಗಿ ಕೇಳಿರೋವಂಥ ಪ್ರಶ್ನೆ. ಗುರುಜಿ, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ, ಮನೆಗೆ ಹೋಗೋದಕ್ಕೆ ನನಗೆ ಹಿಂಸೆ ಆಗ್ತಾ ಇದೆ ಗುರುಜಿ. ನನ್ನ ಹೆಂಡತಿ ಇತ್ತೀಚೆಗೆ ತುಂಬಾ ಟಾರ್ಚರ್ ಕೊಡ್ತಾಳೆ, ದಯವಿಟ್ಟು ಪರಿಹಾರ ತಿಳಿಸಿ. ಇದು ಯಾವ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನಿಸುತ್ತೆ. ಹಿಂದೆಲ್ಲ ಗಂಡಸರು ಹೊಡಿತಾ ಇದ್ರು, ಬಡಿತಾ ಇದ್ರು ಅನ್ನೋ ಮಾತುಗಳನ್ನು ಕೇಳ್ತಿದ್ವಿ, ಕಣ್ಣಾರೆ ಕಾಣ್ತಿದ್ವಿ. ಈಗ ಉಲ್ಟಾಗಿದೆ ಗುರುಜಿ ಸಮಾನ. ನಿಜ, ಅವ್ರು ಹೇಳ್ತಿರೋದು, ನೀವು ಹೇಳ್ತಿರೋದು ಒಪ್ಕೊಳ್ತೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಹುಶಃ ಇದು ಕಾಲಚಕ್ರದ ಪ್ರಭಾವ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಯಾಕೆ ಅಂತಂದ್ರೆ ಈಗ ಒಂದು 30-40 ವರ್ಷದ ಹಿಂದಿನವರೆಗೂ ಕೂಡ ನಾವು ತುಂಬ ಕೇಳ್ತಿದ್ವಿ, ವರದಕ್ಷಿಣೆ ಕಿರುಕುಳದಿಂದ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿದ್ರು, ಹೊಡೆದು ಕೊಂದ್ರು, ಬೆಂಕಿಯಲ್ಲಿ ಸುಟ್ಟು ಕೊಂದ್ರು, ಬಾವಿಗೆ ತಳ್ಳಿ ಕೊಂದ್ರು. ಹೀಗೆ ಅನೇಕ ರೀತಿಯಲ್ಲಿ ಹೆಣ್ಣು ಜೀವಗಳಿಗೆ ಅನೇಕ ರೀತಿಯ ಪ್ರತಾಡನ ಅಂತಕ್ಕಂಥದ್ದು ಹಿಂದೆಲ್ಲ ನಡೆದಿದೆ. ನಾವೇನು ಮಾಡಿಲ್ವಲ್ಲ ಸ್ವಾಮಿ, ನಮಗೆ ಯಾಕೆ ಈಗ ಆ ಶಿಕ್ಷೆ ಅಂತ ಈಗ ಕೆಲವರು ಕೇಳಬಹುದು. ಸ್ವಾಮಿ, ಅದೇನು ಮಾಡೋಕ್ಕಾಗೋದಿಲ್ಲ. ಅಪ್ಪನಿಗೆ ಡಯಾಬಿಟಿಸ್ ಇದ್ರೆ ಮಕ್ಕಳಿಗೆ ಹೇಗೆ ಬರ್ತದೆಯೋ, ಜೀನ್ಸ್ನಲ್ಲಿ ಕೆಲವು ರೋಗಗಳು ಹೇಗೆ ಬರ್ತದೆಯೋ, ಹಾಗೆ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಪಾಪಗಳು, ಪಾಪಕ್ಕೆ ತಕ್ಕನಾದಂತಹ ಶಿಕ್ಷೆಗಳು ಕೂಡ ಖಂಡಿತವಾಗಿಯೂ ರಕ್ತಗತವಾಗಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭಾಸ್ಕರ್ ಅವರು ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಾವು ನೋಡಿದಾಗ ನಿಮ್ಮದು ಶ್ರವಣ ನಕ್ಷತ್ರ, ಮಕರ ರಾಶಿ, ಮಿಥುನ ಲಗ್ನವಾಗಿದೆ. ಲಗ್ನದಲ್ಲಿ ಗುರು ಸಪ್ತಮ ಕರ್ಮಾಧಿಪತಿ ಆಗಿರ್ತಕ್ಕಂಥದ್ದು.
ಸಪ್ತಮ ಕರ್ಮಾಧಿಪತಿಯಾಗಿದ್ದು ಲಗ್ನದಲ್ಲಿಯೇ ಇರತಕ್ಕಂತಹ ಗುರು ಮತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಗೋಚಾರ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಅದೇ ಗುರುವಿನ ದಶೆ ಅಂತಕ್ಕಂಥದ್ದು ನಡೀತಾ ಇದೆ ಮತ್ತು ಚಂದ್ರಾತ್ ಸಪ್ತಮಕ್ಕೆ ಈಗ ಉಚ್ಚ ಸ್ಥಿತಿಯ ಗುರು ಬಂದಿರತಕ್ಕಂಥದ್ದು. ಇದು ಭಯ ಸಂಬಂಧಿತವಾಗಿ ಲಕ್ಷಣವೇ ಕಾಣಿಸ್ತಾ ಇದೆ. ಇದಕ್ಕೆ ಜನ್ಮಾಂತರದ ಅಂದರೆ ನಿಮ್ಮ ಜಾತಕವನ್ನು ನೋಡಿ ನಾನು ಹೇಳ್ತಾ ಇದ್ದೇನೆ. ವಂಶ ಪಾರಂಪರ್ಯವಾಗಿ ನಿಮ್ಮ ಕುಟುಂಬಕ್ಕೆ ಸ್ತ್ರೀ ಶಾಪ ಅಂತಕ್ಕಂಥದ್ದು ನಿಮ್ಮ ಜಾತಕದ ಪ್ರಕಾರ ನಮಗೆ ಕಾಣಿಸ್ತಾ ಇರತಕ್ಕಂಥ ಒಂದು ಲಕ್ಷಣ ಇದೆ. ಮತ್ತು ನಿಮ್ಮ ಪಂಚಮಾಧಿಪತಿಯೇ ಬಾಧಕನಾಗಿರೋದರಿಂದ ನಿಮ್ಮ ಪ್ರಾರಬ್ಧವೂ ಕೂಡ ಇದಕ್ಕೆ ಸೇರಿಕೊಂಡಿದೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನಿರಂತರವಾಗಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ನಿರಂತರವಾಗಿ 121 ದಿನಗಳ ಪರ್ಯಂತ ಪಾರ್ಥಿವೇಶ್ವರ ಪೂಜೆಯನ್ನು ಮಾಡಿದಲ್ಲಿ ಸ್ತ್ರೀ ಶಾಪ ಅಂತಕ್ಕಂಥದ್ದು ವಂಶ ಪಾರಂಪರ್ಯವಾಗಿ ಮತ್ತು ಪ್ರಾರಬ್ಧ ರೂಪವಾಗಿ ಎರಡೂ ಕಡೆಯಲ್ಲಿರ್ತಕ್ಕಂಥದ್ದು ಈ ಜಾತಕದಲ್ಲಿರುವಂಥ ಯೋಗ ಇದು. ಹಾಗಾಗಿ ವಂಶ ಪಾರಂಪರ್ಯ ಮತ್ತು ಪ್ರಾರಬ್ಧ ಎರಡರಲ್ಲೂ ಬಂದಿರತಕ್ಕಂತಹ ಸ್ತ್ರೀ ಶಾಪ ದೋಷ ಪರಿಹಾರಕ್ಕಾಗಿ ಪಾರ್ಥಿವೇಶ್ವರ ಪೂಜೆಯನ್ನು 121 ದಿನಗಳ ಪರ್ಯಂತರವೂ ತಪ್ಪದೇ ಆಚರಣೆ ಮಾಡಿದರೆ ಖಂಡಿತವಾಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಸಾಕಷ್ಟು ಅನ್ಯೋನ್ಯತೆ ಅಂತಕ್ಕಂಥದ್ದು ಮೂಡುತ್ತೆ. ಜೊತೆಯಲ್ಲಿ ವಿಶೇಷವಾಗಿ ನಿಮ್ಮ ಪ್ರಾರಬ್ಧಗಳು ಕೂಡ ಪರಿಹಾರವಾಗುತ್ತೆ, ಭವಿಷ್ಯ ಕೂಡ ಸುಖಮಯವಾಗಿರುತ್ತೆ. ಕಾರಣ ನಿಮ್ಮ ಜಾತಕದ ಗುರು ಅನಿಷ್ಠಕಾರಕನಾಗಿರೋದು, ಜೊತೆಯಲ್ಲಿ ಈಗ ಗುರು ಕರ್ಕಾಟಕದಲ್ಲಿ ಉಚ್ಚನಾಗಿರೋದಾದ್ದರಿಂದ ಪ್ರಾರಬ್ಧಗಳ ಪರಿಹಾರವಾಗ್ತಕ್ಕಂಥ ಕಾಲ ಬಂದಿದೆ. ಅದಕ್ಕಾಗಿ ನಿಮಗೆ ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ಕೂಡ ಭಾವನೆ ಬಂದಿದೆ ಮತ್ತು ಈ ಒಂದು ನಿಸ್ಸಂಕೋಚವಾಗಿ ಪ್ರಶ್ನೆಯನ್ನು ಕೂಡ ಕೇಳಿದ್ದೀರಾ. ಇದನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ಳಿ ಪಾರ್ಥಿವೇಶ್ವರ ಪೂಜೆಯನ್ನು. ಶುಭವಾಗಲಿ ನಿಮಗೆ ಭಾಸ್ಕರ್. ಹಿರಿಯರು ಹೇಳ್ತಿದ್ರಲ್ಲ ಗುರುಗಳೇ, ಮದುವೆ ಅಂದ್ರೆ ಪ್ರಾರಂಭದಲ್ಲಿ ಮಧು ಅಂದ್ರೆ ಸಿಹಿ ರೀತಿ ತರ ಇರತ್ತಂತ, ಆಮೇಲೆ ವ್ಯಾ ತರ ಆಗಬಾರ್ದು. ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ, ಅಭಿಮಾನ, ಆದರ ಇದ್ದಾಗ ಮಾತ್ರ ಅದು ಸುಖಮಯ ದಾಂಪತ್ಯ. ಗಂಡು ಹೆಣ್ಣಿಗೆ ಟಾರ್ಚರ್ ಕೊಡೋದಾಗ್ಲಿ, ಹೆಣ್ಣು ಗಂಡನ ಮೇಲೆ ಇಲ್ಲ ಸಲ್ಲದ ಕೇಸ್ ಹಾಕ್ಲಿ, ಎಲ್ಲಕ್ಕೂ ಉತ್ತರ ಭಗವಂತ ಕೊಡ್ತಾನೆ. ಕರ್ಮ ಆಲ್ವೇಸ್ ರಿಟರ್ನ್ ಅನ್ನೋದನ್ನ ಮರಿಬಾರ್ದು ಯಾರು ಅಂತ. ಕಾಲ ಬಂದಾಗ ನೆಟ್ಟು ಗಿಡ ಮಾವಿಂದೋ ಬೇವಿಂದೋ ಗೊತ್ತಾಗ್ತದೆ ಅಲ್ವಾ ಗುರುಗಳೇ. ಭಾಸ್ಕರ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜ್ ಅನ್ನ ಕಳಿಸಿದ್ದಕ್ಕಾಗಿ. ಗುರೂಜಿ ಅವರು ಹೇಳಿದಂಥ ಮಾತುಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪ ಆದರೂ ನಿಮ್ಮ ಮನಸ್ಸಿನ ನೋವನ್ನು ಕಮ್ಮಿ ಮಾಡಿರುತ್ತೆ ಅಂತ ನಾನು ಭಾವಿಸ್ತೇನೆ. ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ವೀಕ್ಷಕರೇ, ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸಿರೋಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆಯನ್ನು ಯಾವಾಗ ಬೇಕಾದರೂ ಕಳಿಸ್ಕೊಡಿ. ಮತ್ತು ನಮ್ಮ NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮ ಯಾವಾಗ ಬೇಕಾದರೂ ನೋಡಿ ಹರಸಿ ಹಾರೈಸಿ ಅಂತ ಹೇಳ್ತಾ, ಗುರುಗಳೇ, ಕೊನೆಯ 4 ರಾಶಿಗಳು ಆಗಲಿ. ಈಗ ಮೊದಲು ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ವ್ಯಥೆಗಳಿದ್ದ ಪಕ್ಷದಲ್ಲಿ ಅವೆಲ್ಲವೂ ಕೂಡ ನಿವೃತ್ತಿ ಆಗ್ತಕ್ಕಂಥ ಕಾಲವಾಗಿದೆ. ಧನರಾಶಿಗೆ ದೃಷ್ಟಿಯನ್ನು ಕೊಡ್ತಕ್ಕಂಥ ಗಜಕೇಸರಿ ಯೋಗ. ಸ್ವಲ್ಪ ರಾಂಗ್ ರೂಟ್ನಲ್ಲಿ ಹೋಗಿ ಹಣ ಸಂಪಾದನೆ ಮಾಡ್ತಕ್ಕಂಥ ಅವಕಾಶಗಳು ಕಾಣಿಸುತ್ತೆ. ಆದರೆ ಎಚ್ಚರಿಕೆ ವಹಿಸಿ, ಎಂದೂ ಕೂಡ ರಾಂಗ್ ರೂಟ್ನಲ್ಲಿ ಸಂಪಾದನೆ ಮಾಡಿದರೆ ಅದು ನಿಲ್ಲೋಲ್ಲ. ಯಾಕೆ ಅಂತಂದರೆ ಅನ್ಯಾಯೇನ ಅರ್ಜಿತಂ ಮಿತ್ತಂ ದಶವರ್ಷಾಣಿ ತಿಷ್ಠತಿ ಪ್ರಾಪ್ತೇ ಏಕಾದಶೇ ವರ್ಷೇ ಸಮೂಲಂಚ ವಿನಶ್ಯತಿ ಅಂತ ಹೇಳುತ್ತೆ. ಹಂಗಂದ್ರೆ ಏನು ಅಂದರೆ, ನೀವೇನಾದರೂ ಅಡ್ಡದಾರಿಯಿಂದ ಸಂಪಾದನೆ ಮಾಡಿದ ಪಕ್ಷದಲ್ಲಿ ಕೆಲವು ದಿವಸ ಅದು ನಿಲ್ಲಬಹುದು. ಆ ನಂತರ ಕೊಚ್ಚಿಕೊಂಡು ಹೋಗುವಂತಹ ಕಾಲ ಬಂದಾಗ ನ್ಯಾಯವಾಗಿ ಸಂಪಾದನೆ ಮಾಡಿದ ದುಡ್ಡು ಅದ್ರ ಜೊತೆ ಕಿತ್ಕೊಂಡು ಹೊರಟು ಹೋಗುತ್ತೆ ಅಂತ ಅದರ ಅರ್ಥ. ಹಾಗಾಗಿ ಯೋಚನೆ ಮಾಡಿ ಆ ನಂತರ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಇವತ್ತಿನ ದಿನ ನಿಮಗೆ ತಕ್ಕ ಮಟ್ಟಿಗೆ ಉತ್ತಮವಾಗಿರುವುದರ ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ನಷ್ಟವಾಗಬಹುದು. ಉಳಿದಂತೆ ಇವತ್ತಿನ ದಿನ ಧನುರಾಶಿಯವರಿಗೆ ಮಧ್ಯಮ ಸ್ಥಿತಿಯದ್ದು, ಯೋಚನೆ ಮಾಡೋದು ಬೇಡ. ಶಿವಾರಾಧನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೋಮವಾರ ಕಾರ್ತೀಕ ಮಾಸದ ಸೋಮವಾರ ಕೂಡ ಇರೋದರಿಂದ ಶುಭವಾಗಲಿ ಅಂತ ಹಾರೈಸ್ತೀನಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮ ಭಾವದಲ್ಲಿರ್ತಕ್ಕಂಥ ಗಜಕೇಸರಿ ಯೋಗ, ಲಾಭಸ್ಥಿತಿ ಎಲ್ಲವೂ ಕೂಡ. ಪಾಪರಾಶಿ ಅಥವಾ ಪಾಪಸ್ಥಾನವಾಗಿರತಕ್ಕಂಥ ಅಷ್ಟಮಾಧಿಪತಿ ಆಗಿರತಕ್ಕಂಥ ರವಿ ನೀಚನಾಗಿರೋದ್ರಿಂದ ಮೇಲಧಿಕಾರಿಗಳಿಂದ ಸ್ವಲ್ಪ ನೀಚ ವರ್ತನೆಗಳನ್ನು ನೋಡಬೇಕಾಗಿ ಬರಬಹುದು. ಅದರಲ್ಲೂ ವಿಶೇಷವಾಗಿ ಯಾರು ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಮಕರ ರಾಶಿಯವರು, ಅಂಥವರಿಗೆ
ಸ್ವಲ್ಪ ಮೇಲಧಿಕಾರಿಗಳು ಹೆಣ್ಣಾಗಿದ್ದ ಪಕ್ಷದಲ್ಲಿ, ಅಂದರೆ ವಿರುದ್ಧ ಲಿಂಗಿಗಳು, ಮಕರ ರಾಶಿಯ ಗಂಡಸರಾಗಿದ್ದರೆ ಮೇಲಧಿಕಾರಿಗಳು ಹೆಣ್ಣಾಗಿದ್ದ ಪಕ್ಷದಲ್ಲಿ ಸುಮ್ಮನೆ ಆ ಒಂದು ಹಿಂಸೆಯನ್ನು ಅನುಭವಿಸಬೇಕಾಗಿ ಬರ್ತದೆ. ಅದು ವಿರುದ್ಧವಾಗಿ ಮಕರ ರಾಶಿಯ ಹೆಣ್ಣು ಮಕ್ಕಳಾಗಿದ್ದ ಪಕ್ಷದಲ್ಲಿ ಮೇಲಧಿಕಾರಿ ಗಂಡಸಾಗಿದ್ದರೆ ಅವನ ದುರ್ಬುದ್ಧಿಯನ್ನು ಕೂಡ ನೋಡಬೇಕಾಗಿ ಬರುವಂಥ ಲಕ್ಷಣಗಳು ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದಿರಿ. ಶೂಲಿನಿ ದುರ್ಗಾ ಅನ್ನುವಂಥ ಒಂದು ಬಹಳ ಘೋರ ಸ್ವರೂಪ ಇದೆ. ಆ ಶೂಲಿನಿ ದುರ್ಗಾದೇವಿಯನ್ನು ಉಪಾಸನೆ ಮಾಡಿಕೊಳ್ಳೋದ್ರಿಂದ ಇಂಥ ಬಾಧೆಗಳಿಂದ ಸುಲಭವಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬಹುದು. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಸ್ವಲ್ಪ ಮಟ್ಟಿಗೆ ಸಾಲಬಾಧೆಯಾಗಿ ಕಾಣಿಸ್ತದೆ. ಯಾವುದೋ ಒಂದು ಖರ್ಚು ವೆಚ್ಚಕ್ಕೋಸ್ಕರವಾಗಿ ಸಾಲಗಳನ್ನು ಕೂಡ ಮಾಡಬೇಕಾಗಿ ಬರಬಹುದು. ಷಷ್ಠಾಧಿಪತಿಯು ಮತ್ತು ಲಾಭಧನಾಧಿಪತಿಯು ಏಕತ್ರವಾಗಿ ನಷ್ಟಕ್ಕೆ ದೃಷ್ಟಿ ಕೊಡುವಂಥದ್ದು. ಯಾವುದೋ ಒಂದು ದೇವತಾ ಕಾರ್ಯಕ್ಕಾಗಿಯೋ ಅಥವಾ ಹಿರಿಯರ ಆರೋಗ್ಯಕ್ಕೋಸ್ಕರವಾಗಿಯೋ ಅಥವಾ ಮನೆಯಲ್ಲಿ ಬೇಕಾದ ಯಾವುದೋ ಒಂದು ಉದ್ದೇಶಕ್ಕೋ, ಮಕ್ಕಳ ಎಜುಕೇಷನ್ಗೋ, ಯಾವುದೋ ಒಂದು ಸದುದ್ದೇಶದಿಂದ, ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಕಾಲದಲ್ಲಿ ಮಾಡಿದ್ದ ಸಾಲದ ಒಂದು ಬಾಧೆ ಪರಿಣಾಮ ಸ್ವರೂಪವಾಗಿ ಇವತ್ತು ನಿಂದನೆಗೆ ಕಾರಣವಾಗ್ತಕ್ಕಂಥ ಲಕ್ಷಣ ಇದೆ. ಯಾರು ನಿಮಗೆ ಹಣವನ್ನು ಕೊಟ್ಟಿದ್ರೋ ಅಂಥವ್ರು ಸ್ವಲ್ಪ ಟಾರ್ಚರ್ ಕೂಡ ಕೊಡಬಹುದು. ಬೇಸರ ಆಗುವಲ್ಲಿವರೆಗೂ ಸಹ ಮಾತನ್ನು ಕೇಳಬೇಕಾಗಿ ಬರಬಹುದು. ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯಲ್ಲಿ ಹುಟ್ಟಿದವರು ಧನಿಷ್ಠ ನಕ್ಷತ್ರ ಜಾತರಾಗಿದ್ದಲ್ಲಿ ಅಂಥವರಿಗೆ ಹೆಚ್ಚು ತೊಂದರೆ ಆಗುವಂಥ ಲಕ್ಷಣಗಳು ಕಾಣಿಸುತ್ತೆ. ಹಾಗಾಗಿ ಮೊದಲನೇ ಹಂತ ಇದರಲ್ಲಿ ಯಾವುದಪ್ಪ ಅಂತಂದರೆ, ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದಾಗ ಮನದಲ್ಲಿ ತಾಮಸವನ್ನು ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಬಸವಣ್ಣವರು ಒಂದು ಮಾತು ಹೇಳ್ತಾರೆ. ಹಾಗೆ ಆ ಒಂದು ತಾಮಸಕ್ಕೆ ಹೋಗದೆ ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇದರ ಜೊತೆಯಲ್ಲಿ ಆ ಒಂದು ಗುರುಚಂದ್ರ ಬಾಧಾ ದೋಷ ಅಂತೇಳಿ ಹೇಳ್ತಾರೆ. ಗುರುಚಂದ್ರ ಬಾಧಾ ದೋಷ ನಿವೃತ್ತಿಗಾಗಿ ನೀವು ಸುಬ್ರಹ್ಮಣ್ಯನ ಧ್ಯಾನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೋಡುವ ಪೂರ್ಣಾವಕಾಶ ಅಂತಕ್ಕಂಥದ್ದು ಕಾಣಿಸುತ್ತೆ. ಕಾರಣ ಏನು ಅಂತಂದರೆ, ಪಂಚಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಶುಭ ಸ್ಥಿತಿಯಲ್ಲಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಬಹಳ ಅದ್ಭುತವಾದಂಥ ಫಲವನ್ನು ಕೂಡ ಕೊಡುವಂಥ ಎಲ್ಲ ಯೋಗಗಳಿದೆ. ರಾಶಿಯಲ್ಲಿರ್ತಕ್ಕಂಥ ಶನಿ ಒಂದು ತಾತ್ಕಾಲಿಕವಾದ ತಾಮಸ ಸ್ವಭಾವವನ್ನು ಕೂಡ ಕೊಡ್ತಾನೆ. ಅಷ್ಟು ಉತ್ಸಾಹವನ್ನು ಕೊಡೋದಿಲ್ಲ. ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರಲ್ಲ ಹಾಗೆ ಶುರುನಲ್ಲಿ ಸ್ವಲ್ಪ ಅದು ಯಾಕೋ ಇವತ್ತು ಯಾಕೋ ಮೂಡಿಲ್ಲ, ಸಮಾಧಾನ ಇಲ್ಲ, ಮಾಡೋದಕ್ಕೆ ನನಗೆ ಏನೋ ಇಷ್ಟ ಆಗ್ತಿಲ್ಲ, ಈ ರೀತಿ ನೆಪಗಳನ್ನು ಕೂಡ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಆದರೆ ಆ ಥರ ಮಾಡಬೇಡಿ. ಆರಂಭಿಕ ಹಂತದಲ್ಲಿ ಒಂದು ಚೂರು ಹಿಂಜರಿಕೆ ಆದರೂ ಪರವಾಗಿಲ್ಲ. ಆನಂತರ ದೂಡಿ ಬಿಟ್ಟರು ಅಂಥೇಳಿ ನಾವು ಓಡೋಗ್ತೇವೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಓಡೋಕ್ಕೆ ಕಷ್ಟ ಆಗ್ತದೆ, ಒಂಚೂರು ನೂಕರಿ ಅಂದಂಗೆ. ಹಾಗೆ ಅರತನಾರಿ ಹಿರಿಯರಿಂದ ಒಂಚೂರು ಸ್ವಲ್ಪ ಬಿಸಿ ತಾಗಿಸ್ಕೊಳ್ಳಿ, ಈ ಥರ ಆಗ್ತಿದೆ ಹೇಳಿ ಅಂಥವ್ರ ಅನುಗ್ರಹ ತಗೊಂಡು ಅವರಿಂದ ಬಯಸ್ಕೊಂಡು ಆದರೂ ಸರಿ ಆ ಕೆಲಸವನ್ನು ಸ್ವಲ್ಪ ಶ್ರದ್ಧೆ ಮತ್ತು ನಿಗಾ ವಹಿಸಿ ಮಾಡಿದಲ್ಲಿ ಇವತ್ತಿನ ದಿನ ಬಹಳ ಅದ್ಭುತವಾಗಿ ಈ ವಾರ ಪೂರ್ತಿ ಈ ಒಂದು ಉತ್ಸಾಹ ಅಂತಕ್ಕಂಥದ್ದೇ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಲಕ್ಷಣವಾಗಿ ಕಾಣಿಸುತ್ತೆ. ಚಂದ್ರಮೌಳೀಶ್ವರನ ಉಪಾಸನೆಯನ್ನು ಮಾಡಿಕೊಳ್ಳೋದು ಬಹಳ ವಿಶೇಷವಾಗಿ ಫಲವನ್ನು ಕೊಡುತ್ತೆ. ಕಾರ್ತಿಕ ಮಾಸ, ಸೋಮವಾರ ಕೂಡ ಇದೆ, ಗಜಕೇಸರಿ ಯೋಗ ಪಂಚಮದಲ್ಲಿದೆ. ಹಾಗಾಗಿ ಅಷ್ಟಮ ರವಿಯ ಬಾಧಾ ನಿವೃತ್ತಿಗೋಸ್ಕರವಾಗಿ ಚಂದ್ರಮೌಳಿಯ ಉಪಾಸನೆ ಬೇಕು. ಚಂದ್ರಮೌಳೀಶ್ವರನನ್ನು ಉಪಾಸನೆ ಮಾಡ್ಕೊಳ್ಳಿ. ಅಥವಾ ಇವತ್ತು ಹೇಳಿದ್ನಲ್ಲ ಕ್ಷೇತ್ರ ಅನಂತೇಶ್ವರನನ್ನು ಕೂಡ ಧ್ಯಾನಾದಿಗಳನ್ನು ಮಾಡ್ಕೊಳ್ಬಹುದು. ಇದರಿಂದ ಕೂಡ ಸಾಕಷ್ಟು ಉತ್ತಮವಾದಂಥ ಫಲ ಅಂತಕ್ಕಂಥದ್ದು ದೊರಕುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಎಂತಹ ಒಂದು ವಿಶೇಷವಾದ ಕ್ಷೇತ್ರ ನಮ್ಮ ಉಡುಪಿಯ ಅನಂತೇಶ್ವರ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ಹಲವಾರು ಮಾಹಿತಿ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ವಿಭಾಗದಲ್ಲಿ ಸಮಾಧಾನದ ಮಾತು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹದಿಂದ ಸಮಸ್ತರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ನಾಳೆ ಮಂಗಳವಾರ ಮಂಗಳಕರವಾದ ಮಾಹಿತಿ ನಿಮಗಾಗಿ ಕಾಯ್ತಾ ಇದೆ. ತಪ್ಪದೆ ವೀಕ್ಷಿಸಿ ಧರ್ಮಜ್ಯೋತಿ ಕಾರ್ಯಕ್ರಮ. ಯಾಕಂದರೆ ಗುರುಗಳು ಆಗಲೇ ತಿಳಿಸಿದ ಹಾಗೆ ಬಲು ವಿಶೇಷವಾದ ಒಂದು ಮಾಹಿತಿಯನ್ನು ಹೊತ್ತು ಬರ್ತಿದ್ದಾರೆ. ತ್ರಿಪುರ ಸುಂದರಿಯ ಒಂದು ವಿಶೇಷತೆಯ ಕುರಿತಾಗಿ ತಿಳಿಸ್ತಾ ಭಾಸ ಕವಿಯ ಒಂದು ಮಹತ್ತನ್ನು ನಾಳೆ ತಿಳಿದುಕೊಳ್ಳೋಣ. ತಪ್ಪದೆ ವೀಕ್ಷಿಸಿ ಧರ್ಮಜ್ಯೋತಿ ಕಾರ್ಯಕ್ರಮ ಅಂತ ಹೇಳ್ತಾ ಹೋಗಿ ಬರೋದಾ. ನಮಸ್ಕಾರ.